ಮಕ್ಕಳೇ, ಹೇಗಿದ್ದೀರಾ? ಎಲ್ಲರೂ ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಏನು ಕಲಿತಾ ಇದ್ದೇವೆ? ಇವತ್ತಿನ ತರಗತಿಯಲ್ಲಿ ನಾವು 7ನೇ ತರಗತಿ ಗಣಿತದ ಮೊದಲ ಅಧ್ಯಾಯ ಪೂರ್ಣಾಂಕಗಳು ಭಾಗ 4 ಕಲಿತಾ ಇದ್ದೇವೆ. ಹಾಗಾದ್ರೆ ಭಾಗ 4ರಲ್ಲಿ ಇವತ್ತು ಯಾವುದರ ಬಗ್ಗೆ ಕಲಿಲಿಕ್ಕಿದ್ದೇವೆ ನೋಡೋಣ ಬನ್ನಿ. ಮೊದಲಿಗೆ ನಾವು ಪೂರ್ಣಾಂಕಗಳನ್ನ ಹೇಗೆ ಭಾಗಿಸುವುದು ಅಂತ ಹೇಳಿ ಕಲೀಲಿಕ್ಕಿದ್ದೇವೆ. ಈಗಾಗಲೇ ನಾವು ಕೂಡಿಸುವುದು ಹೇಗೆ, ಕಳೆಯುವುದು ಹೇಗೆ, ಗುಣಿಸುವುದು ಹೇಗೆ ಅಂತ ಹೇಳಿ ಹಿಂದಿನ ತರಗತಿಗಳಲ್ಲಿ ನೋಡಿದ್ದೇವೆ. ಇವತ್ತು ಭಾಗಾಕಾರದ ನಿಯಮಗಳು ಮತ್ತೆ ಭಾಗಾಕಾರವನ್ನು ನಾವು ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ಕಲೀಲಿಕ್ಕಿದ್ದೇವೆ. ಮೊದಲಿಗೆ ನಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಭಾಗಾಕಾರವು ಗುಣಾಕಾರದ ವಿಲೋಮ ಕ್ರಿಯೆ ಅಂತ ಹೇಳ್ತೇವೆ, ಅಂದ್ರೆ ಉಲ್ಟಾ ಪ್ರಾಸೆಸ್ ಅಂತ ಅಲ್ವಾ. ಅಂದ್ರೆ ಇಲ್ಲಿ ನಿಮಗೆ ಉದಾಹರಣೆ ಕೊಟ್ಟಿದ್ದಾರೆ. 3 × 5 ಅಂದ್ರೆ 15. 15 ಅಂದ್ರೆ ಗುಣಲಬ್ಧವನ್ನ ಆ 2 ಗುಣಕ ಅದರಿಂದೆಲ್ಲ ಭಾಗಿಸಿದಾಗ ನಮ್ಗೆ 3 ಮತ್ತು 5 ಸಿಗ್ತದೆ. ಇದು ನೀವು ಕಲ್ತಿದ್ದೀರಿ, ಅದರ ಬಗ್ಗೆ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗುದಿಲ್ಲ. ಹಾಗೆ ಉದಾಹರಣೆ ಬೇರೆ ಉದಾಹರಣೆಗಳನ್ನ ತೆಗೆದುಕೊಳ್ಳುವುದಾದ್ರೆ, ಇದನ್ನ ಬಿಟ್ಟು ನಾನೊಂದು ಬೇರೆ ಉದಾಹರಣೆ ಹೇಳುವುದಾದ್ರೆ, ಯಾವುದೇ ಒಂದು ಉದಾಹರಣೆ ಆಗಿರಬಹುದು. ಭಾಗಿಸುವಾಗ ಅಂದ್ರೆ ನಮಗೆ ಹೆಚ್ಚಾಗಿ 2 ಸಂಖ್ಯೆಗಳು ಬೇಕು ಅಲ್ವಾ. ನಾನೀಗೊಂದು ಉದಾಹರಣೆ ತಗೊಳ್ತೇನೆ. ಉದಾಹರಣೆ ಉದಾಹರಣೆ 1 24/6 ಆಯ್ತಾ. 24/6 ಇದನ್ನ ಹೇಗೆ ಭಾಗಿಸುವುದು? ಮೊದಲಿಗಿರುವ ಸಂಖ್ಯೆ ಇಲ್ಲಿ ಹಾಕುವುದು ಅಲ್ವಾ, 6 ಹೊರಗೆ ಹಾಕುದು. ಈ ಸಂಖ್ಯೆನ ಏನಂತ ಹೇಳ್ತೇವೆ? 24 ಏನಂತ ಹೇಳ್ತೇವೆ? ಭಾಜ್ಯ ಅಂತ ಹೇಳ್ತೇವೆ ಅಲ್ವಾ. ಈ ಸಂಖ್ಯೆಯನ್ನ ಭಾಜ್ಯ ಅಂತ ಹೇಳ್ತೇವೆ. ಯಾವುದರಿಂದ ನಾವು ಭಾಗಿಸ್ತೇವೆ ಆ ಸಂಖ್ಯೆಯನ್ನ ಭಾಜಕ ಅಂತ ಹೇಳ್ತೇವೆ. 6 ಎಷ್ಟ್ಲಿ 24? 6 4 24 ಅಲ್ವಾ. ಏನು ಉಳಿಯಿತು? 24ರಿಂದ 24 ಕಳೆದಾಗ 0 ಉಳಿಯಿತು. ಈ 4 ಅನ್ನೋ ಸಂಖ್ಯೆ ಏನಾಗ್ತದೆ? ಇದು ಭಾಗಲಬ್ಧ ಆಗ್ತದೆ ಅಲ್ವಾ. ಇದು ಭಾಗಲಬ್ಧ ಆಗ್ತದೆ. ಹಾಗೆ ಕೊನೆಗೆ ಉಳಿದಂತಹ ಸಂಖ್ಯೆ ಶೇಷ ಅಥವಾ ರಿಮೈಂಡರ್ ಅಂತ ಹೇಳ್ತೇವೆ ನಾವು ಅಲ್ವಾ. ಭಾಜ್ಯ ಮತ್ತು ಭಾಜಕಗಳು ಮತ್ತೆ ಭಾಗಲಬ್ಧ ಮತ್ತೆ ಶೇಷ ಇದು ನಮ್ಗೆ ಗೊತ್ತಿದೆ, ನಾವು ಸಣ್ಣ ತರಗತಿಯಲ್ಲಿ ಕಲ್ತಿದ್ದೇವೆ. ಇದರ ಬಗ್ಗೆ ಹೆಚ್ಚೇನು ಹೇಳಲಿಕ್ಕಿಲ್ಲ. ಹಾಗೆ ನಾವು ಹೊಸದಾಗಿ ಕಲ್ತದಂತ ಹೇಳಿದ್ರೆ ಭಾಗಾಕಾರವು ಗುಣಾಕಾರದ ಒಂದು ವಿಲೋಮ ಕ್ರಿಯೆ ಅಂತ ಹೇಳಿ ಕೇಳಿದ್ದೇವೆ. ಹೊಸದೇನಲ್ಲ, ಕೇಳಿದ್ದೇವೆ. ಮುಂದಕ್ಕೆ ಹೋಗೋಣ. ಹಾಗಾದ್ರೆ ಒಂದು ಸಂಖ್ಯೆ ಋಣ ಅಥವಾ ಒಂದು ಸಂಖ್ಯೆ ಧನ ಪೂರ್ಣಾಂಕ ಇದ್ದಾಗ ಅದನ್ನ ಹೇಗೆ ಭಾಗಿಸ್ಬೇಕು ನೋಡಿ. ಉದಾಹರಣೆಗಳ ಮೂಲಕ ನಾವು ಇದನ್ನ ಮಾಡಬಹುದು. ಉದಾಹರಣೆ 1 ಅಂತ ಹೇಳ್ತೇನೆ. ಉದಾಹರಣೆ 1 ಆಯ್ತಾ. ಇಲ್ಲಿ ಭಾಜ್ಯ -48 ಆಯ್ತಾ. ಭಾಜಕ ಎಷ್ಟಾಗಿದೆ? 8 ಆಯ್ತಾ. ಇಲ್ಲಿ ಎ ಅನ್ನೋದು 48, ಬಿ ಅನ್ನೋದು 8 ಅಂದ್ರೆ ಭಾಜ್ಯ 48 -48 ಭಾಜಕ ಏನಾಗಿದೆ? 8 ಆಗಿದೆ. ಇದನ್ನ ಹೇಗೆ ಭಾಗಿಸುವುದು? ನಿಮ್ಗೆಲ್ಲ ಗೊತ್ತಿದೆ ಭಾಗಿಸ್ಲಿಕ್ಕೆ ಅಲ್ವಾ, ಇದ ಹೇಳ್ಬೇಕಂತೇನಿಲ್ಲ. -48 8ರಿಂದ ಭಾಗಿಸುವುದು. ಈಗ ಭಾಗಿಸುವಾಗ ಚಿಂತೆ ಬೇಡ ನಿಮಗೆ. ನಾನು ಈಗಾಗಲೇ ಹೇಳಿದ್ದೇನೆ, ಗುಣಾಕಾರದಲ್ಲೆಲ್ಲ ಚಿಹ್ನೆಯನ್ನ ಮತ್ತೆ ಹಾಕುವುದು ಅಲ್ವಾ. ಚಿಹ್ನೆಯನ್ನ ಮತ್ತೆ ಹಾಕುವುದು. ಮೊದಲಿಗೆ ಆ ಸಂಖ್ಯೆಗಳನ್ನ ಗುಣಿಸ್ಬೇಕು. ಇಲ್ಲಿ ಕೂಡ ಹಾಗೆ ಮೊದಲಿಗೆ ಸಂಖ್ಯೆಗಳನ್ನ ಭಾಗಿಸಿ ಮತ್ತೆ ಚಿಹ್ನೆಯನ್ನ ಹಾಕಬಹುದು ಆಯ್ತಾ. 48ರಿಂದ 8 ಭಾಗಿಸಿದಾಗ ಎಷ್ಟಾಗ್ತದೆ? 8 ಎಷ್ಟ್ಲಿ 48? 8 6ಲಿ 48 ಅಲ್ವಾ. 8 6ಲಿ 48. ಹಾಗಾದ್ರೆ ಇಲ್ಲಿ ಉತ್ತರ ಎಷ್ಟು ಬರ್ತದೆ? 6 ಬರ್ತದೆ. ಈಗ ಚಿಹ್ನೆ ಯಾವ್ದ್ರದ್ದು ಹಾಕುದು? ಈಗ ಚಿಹ್ನೆ ಮೈನಸ್ ಹಾಕಬೇಕು. ಒಂದು ಧನ ಸಂಖ್ಯೆ ಮತ್ತೊಂದು ಋಣ ಸಂಖ್ಯೆ ಇದ್ದಾಗ ಉತ್ತರಕ್ಕೆ ಯಾವತ್ತೂ ಏನಾಗ್ತದೆ? ಋಣ ಚಿಹ್ನೆಯನ್ನ ಹಾಕಬೇಕು. ಉತ್ತರದ ಎದುರಿಗೆ ಋಣ ಚಿಹ್ನೆಯನ್ನ ನಾವು ಹಾಕಬೇಕು. ಉದಾಹರಣೆ 2 ತಗೊಳ್ಳುವ. ನಿಮ್ಗೆ ಇನ್ನೊಂದು ಉದಾಹರಣೆ ಮಾಡಿ ತೋರಿಸ್ತೇನೆ ನಾನು. ಉದಾಹರಣೆ 2 ಇಲ್ಲಿ 72/-8 ಇಲ್ಲಿ ಭಾಜ್ಯ 72 ಆಗಿದೆ, ಭಾಜಕ ಮೈನಸ್ ಆಗಿದೆ. ಇಲ್ಲಿ ಕೂಡ ಹಾಗೆ 72ನ್ನ 8ರಿಂದ ಭಾಗಿಸಿ. 8 ಎಷ್ಟ್ಲಿ 72? 8 9ಲಿ 72 ಅಲ್ವಾ. 0 ಶೇಷ 0. ಹಾಗಾದ್ರೆ ಉತ್ತರ ಏನ್ ಬರಿಬೇಕು? ನಾವು 9 ಬರಿಬೇಕು. ನೋಡಿ, ಇಲ್ಲಿ 72 ಪ್ಲಸ್ ಧನ ಸಂಖ್ಯೆ ಆಗಿದೆ, 8 ಋಣ ಸಂಖ್ಯೆ ಆಗಿದೆ. ಉತ್ತರಕ್ಕೆ ಏನ್ ಹಾಕ್ಬೇಕು? ಮೈನಸ್ ಹಾಕ್ಬೇಕು. ಅರ್ಥ ಆಯ್ತಲ್ವಾ? ಉತ್ತರಕ್ಕೆ ಏನ್ ಹಾಕ್ಬೇಕು? ಮೈನಸ್ ಹಾಕ್ಬೇಕು. ಮತ್ತೆ ಇಲ್ಲಿ ಯಾವತ್ತೂ ಭಾಜ್ಯ ಮತ್ ಭಾಜಕ 0ಗೆ ಸಮವಾಗಿರ್ಬಾರ್ದು. ಹಾಗಿದ್ದಾಗ ನಮ್ಗೆ ಅದನ್ನ ಭಾಗಿಸ್ಲಿಕ್ಕೆ ಸಾಧ್ಯವಿಲ್ಲ. ಭಾಜ್ಯವನ್ನ 0ಯಿಂದ ಭಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದಿಷ್ಟು ನೆನಪಿಟ್ಕೊಳ್ಬೇಕು ನೀವು.
ಭಾಜ್ಯ ಮೈನಸ್ ಆಗಿರಬಹುದು ಅಥವಾ ಭಾಜಕ ಮೈನಸ್ ಆಗಿರಬಹುದು, ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದೇ ಬೇಡ. ಒಂದು ಪ್ಲಸ್ ಮತ್ತೊಂದು ಸಂಖ್ಯೆ ಮೈನಸ್ ಇದ್ದಾಗ ಉತ್ತರ ಏನಾಗ್ತದೆ? ಋಣ ಸಂಖ್ಯೆ ಆಗ್ತದೆ. ಉತ್ತರ ಏನಾಗ್ತದೆ? ಋಣ ಸಂಖ್ಯೆ ಆಗ್ತದೆ. ಹಾಗಾದ್ರೆ ಒಂದು ಧನಾಂಕ ಮತ್ತು ಒಂದು ಋಣಾಂಕ ಇದ್ದಾಗ ಭಾಗಲಬ್ಧವು ಋಣ ಸಂಖ್ಯೆಯಾಗುತ್ತದೆ. ಆಯ್ತಾ? ಭಾಗಲಬ್ಧವು ಋಣ ಸಂಖ್ಯೆ, ಪೂರ್ಣಾಂಕ ಬೇಡ ಅಲ್ವಾ? ಋಣ ಸಂಖ್ಯೆ ಯಾವುದೇ ಸಂಖ್ಯೆ, ಪೂರ್ಣಾಂಕವೆದು ಋಣ ಸಂಖ್ಯೆಯಾಗಿರುತ್ತದೆ. ಅರ್ಥ ಆಯ್ತು ಇಷ್ಟು? ಇದು ನಮ್ಗೆ ಹೇಗೆ ಗುಣಾಕಾರದ ಹಾಗೆ ಮಾಡ್ಲಿಕ್ಕೆ ಆಯ್ತಾ? ಒಂದು ಪ್ಲಸ್ ಸಂಖ್ಯೆ ಮತ್ತೊಂದು ಮೈನಸ್ ಸಂಖ್ಯೆ ಇದ್ದಾಗ ಗುಣಲಬ್ಧ ಕೂಡ ಅಲ್ಲಿ ಮೈನಸ್ ಆಗ್ತದೆ. ಅದೇ ರೀತಿ ಈಗ ಎರಡು ಋಣ ಸಂಖ್ಯೆಗಳನ್ನ ಭಾಗಿಸಿದಾಗ, ಋಣ ಸಂಖ್ಯೆಗಳು ಎರಡು ಕೂಡ ಋಣ ಸಂಖ್ಯೆಗಳು, ಭಾಜ್ಯ ಕೂಡ ಋಣವೇ, ಭಾಜಕ ಕೂಡ ಋಣವೇ. ಉದಾಹರಣೆಗಳ ಮೂಲಕ ಮಾಡೋಣ. ಉದಾಹರಣೆ 1 -24 ಭಾಗಿಸು -4. ಭಾಗಿಸಿ ನೋಡೋಣ ಹೇಗೆ ಭಾಗಿಸುವುದು. 24 ಭಾಗಿಸು 4. 4 ಎಷ್ಟಲಿ 24, 4 6 24 ಅಲ್ವಾ? ಹಾಗಾದ್ರೆ ಉತ್ತರ 6. ಇಲ್ಲಿ ಎರಡು ಋಣ ಪೂರ್ಣಾಂಕಗಳಿದ್ದಾಗ ಉತ್ತರ ಪ್ಲಸ್ ಆಗ್ತದೆ. ಆಯ್ತಾ? ಉತ್ತರದ ಎದುರಿಗೆ ಏನು ಹಾಕ್ಬೇಕು? ಪ್ಲಸ್ ಚಿಹ್ನೆಯನ್ನ ಹಾಕ್ಬೇಕು. ಇನ್ನೊಂದು ಉದಾಹರಣೆಯನ್ನ ನೋಡೋಣ. ಉದಾಹರಣೆ 2 -81 ಭಾಗಿಸು -9. ಇದೆರಡನ್ನ ಭಾಗಿಸುವಾಗ 9 ಎಷ್ಟಲಿ 81, 9 9ಲಿ 81 ಏನಾಗ್ತದೆ? ಪ್ಲಸ್ ಚಿಹ್ನೆ ಆಗ್ತದೆ. ಹಾಗಾದ್ರೆ ನಾವೀಗ ಇಲ್ಲಿ ಏನು ಕಲ್ತುಕೊಂಡ್ವಿ? ಹಾಗಾದರೆ ಎರಡು ಋಣ ಸಂಖ್ಯೆ ಇದ್ದಾಗ, ಎರಡು ಋಣ ಪೂರ್ಣಾಂಕಗಳನ್ನು ಭಾಗಿಸಿದಾಗ, ಎರಡು ಋಣ ಪೂರ್ಣಾಂಕಗಳನ್ನ ಭಾಗಿಸಿದಾಗ ಭಾಗಲಬ್ಧವು ಧನ ಸಂಖ್ಯೆಯಾಗಿರುತ್ತದೆ. ಆಯ್ತಾ? ಭಾಗಲಬ್ಧವು ಧನ ಸಂಖ್ಯೆಯಾಗಿರುತ್ತದೆ. ಇದಿಷ್ಟು ಅರ್ಥ ಆಯಿತು ನಿಮಗೆ ಅಲ್ವಾ? ಇಷ್ಟು ಅರ್ಥ ಆಯಿತು ಅಂತ ಹೇಳಿ ಭಾವಿಸ್ತೇನೆ. ಹಾಗಾದ್ರೆ ಮುಂದಕ್ಕೆ ಹೋಗೋಣ. ಗುಣಧರ್ಮಗಳು, ಗುಣಗಳ ಬಗ್ಗೆ ಕಲ್ತಿದ್ವಿ ನಾವು. ಗುಣಾಕಾರದ ಗುಣಗಳು ಅಂದ್ರೆ ಕಲ್ತಿದ್ವಿ, ಹಾಗೆ ಸಂಕಲನದ ಕೆಲವು ಗುಣಧರ್ಮಗಳನ್ನ ಕಲ್ತಿದ್ವಿ. ಹಾಗಾದ್ರೆ ಭಾಗಕಾರದಲ್ಲಿ ಏನಾದ್ರೂ ಇದೆಯಾ ಅಂತ, ಏನಾದ್ರೂ ಒಂದು ಏನು ಗುಣಧರ್ಮಗಳ ಇದೆಯಾ? ಇಲ್ಲ. ಭಾಗಕಾರಕ್ಕೆ ಯಾವುದೇ ಗುಣಧರ್ಮಗಳಿಲ್ಲ, ಅದ ಯಾವುದನ್ನು ಕೂಡ ಹೊಂದಿಲ್ಲ. ಅರ್ಥ ಆಯ್ತಾ? ಯಾವ ಗುಣವನ್ನು ಹೊಂದಿಲ್ಲ. ಅದನ್ನ ಹೇಗೆ ಮಾಡಿ ನೋಡೋದು? ಉದಾಹರಣೆಗಳ ಮೂಲಕ ಮಾಡಿ ನೋಡೋಣ. ಉದಾಹರಣೆ ಮೊದಲಿಗೆ ಆವೃತ ಗುಣ. ಆಯ್ತಾ? ಆವೃತ ಗುಣ ಅಂದ್ರೆ ಏನು? ಆವೃತ ಗುಣದ ಪ್ರಕಾರ ನಾವು ಯಾವುದೇ ಎರಡು ಪೂರ್ಣಾಂಕಗಳನ್ನ ತೆಗೆದುಕೊಂಡು ಭಾಗಿಸಿದಾಗ ನಮ್ಗೆ ಬರುವ ಉತ್ತರ ಏನಾಗಿರ್ಬೇಕು? ಪೂರ್ಣಾಂಕ ಆಗಿರ್ಬೇಕು. ಒಂದು ಉದಾಹರಣೆ ಮಾಡ್ತೇನೆ. ಉದಾಹರಣೆ 1 ಆಯ್ತಾ? -4 ಭಾಗಿಸು 2. ಉತ್ತರ ಎಷ್ಟು ಬರ್ತದೆ? -4 2ರಿಂದ ಭಾಗಿಸಿದಾಗ 2 ಎಷ್ಟಲಿ 4, 2 2ಲಿ 4. ಉತ್ತರ ಏನಾಗ್ತದೆ? -2 ಆಗ್ತದೆ. ಇದು ಪೂರ್ಣಾಂಕ ಹೌದು. ಆದ್ರೆ ಇನ್ನೊಂದು ಉದಾಹರಣೆ ನೋಡಿ. ಉದಾಹರಣೆ 2 ನೋಡಿ. -3 ಭಾಗಿಸು 2. ಇದನ್ನ ಹೇಗೆ ಭಾಗಿಸುವುದು? ಒಂದ್ ಸೆಕೆಂಡ್, ಇಲ್ಲಿ 3 ಹಾಕಬೇಕು. -3 ಬೇಡ, ಭಾಗಿಸುವಾಗ ಸಂಖ್ಯೆಗಳನ್ನ ಮಾತ್ರ ಭಾಗಿಸುವುದು. 2 1ಲಿ 2, ಶೇಷ 1 ಉಳಿಯಿತು. 1 ಹೋಗುವುದಿಲ್ಲ 2ರಿಂದ. ಇಲ್ಲಿ 0 ಹಾಕಬೇಕು. ಇಲ್ಲಿ ಅಲ್ವಾ? ನೀವು ಕಲ್ತಿದ್ದೀರಿ, 0 ಹಾಕಬೇಕು. ಡೆಸಿಮಲ್ ಪಾಯಿಂಟ್ ಹಾಕ್ಬೇಕು, ಇಲ್ಲಿ 0 ಹಾಕಬೇಕು. 5ಲಿ 10. ಈಗ ಬರುವ ಭಾಗಲಬ್ಧವನ್ನ ನೋಡಿ. ಭಾಗಲಬ್ಧ ಏನಾಗಿದೆ? ಇದು ಪೂರ್ಣಾಂಕವೇ ಅಲ್ಲ. ದಶಮಾಂಶ ಸಂಖ್ಯೆಗಳನ್ನ ಪೂರ್ಣಾಂಕಗಳು ಅಂತ ಹೇಳುವುದಿಲ್ಲ. ಪೂರ್ಣಾಂಕಗಳು ಯಾವತ್ತಿದ್ರೂ ಪೂರ್ಣ ಸಂಖ್ಯೆಗಳು, ಧನಪೂರ್ಣ ಸಂಖ್ಯೆಗಳು ಮತ್ತು ಋಣಪೂರ್ಣ ಸಂಖ್ಯೆಗಳು. ಆದ್ರೆ ದಶಮಾಂಶದಲ್ಲಿರುವ ಸಂಖ್ಯೆಗಳಲ್ಲ ಅಲ್ವಾ? ಅಥವಾ ಭಿನ್ನರಾಶಿಯಲ್ಲಿರುವ ಸಂಖ್ಯೆಗಳು ಅಲ್ಲ. ಹಾಗಾದ್ರೆ ಭಾಗಕಾರದ ಆವೃತ ಗುಣವನ್ನ ಹೊಂದಿದೆಯೇ? ಇಲ್ಲ. ಪೂರ್ಣಾಂಕಗಳು ಭಾಗಲಬ್ಧದಲ್ಲಿ ಆವೃತ ಗುಣವನ್ನು ಹೊಂದಿಲ್ಲ. ಆಯ್ತಾ? ಏನಂತ ನಾವು ತಿಳಿದ್ವಿ? ಈ ಭಾಗಲಬ್ಧದಲ್ಲಿ ಆವೃತ ಗುಣವನ್ನ ಹೊಂದಿಲ್ಲ. ಹಾಗೆ ನೆಕ್ಸ್ಟ್ಗೆ ಪರಿವರ್ತನಾ ಗುಣ ಅಂದ್ರೇನು? ಅದಲಿ ಬದಲಿ ಮಾಡುವಾಗ ಸೇಮ್ ಆನ್ಸರ್ ಸಿಗ್ಬೇಕು ಅಲ್ವಾ? ಒಂದು ಉದಾಹರಣೆಗಳನ್ನ ತೆಗೆದುಕೊಳ್ಳೋಣ. ಉದಾಹರಣೆ 1 -4 ಭಾಗಿಸು 2. ಇದನ್ನೇನ್ ಮಾಡ್ಬೇಕು? 2 ಭಾಗಿಸು -4 ಮಾಡ್ಬೇಕು ಅಲ್ವಾ? 2 ಎಷ್ಟಲಿ -2, 2 ಎಷ್ಟಲಿ -4,
2 4 ಮೈನಸ್ ಹಾಕ್ಬೇಕು ಉತ್ತರಕ್ಕೆ. ಇದನ್ನ ಭಾಗಿಸಿ ನೋಡೋಣ. 2ನ್ನ 4ರಿಂದ ಭಾಗಿಸಿ ಹೋಗುವುದಿಲ್ಲ, ಇಲ್ಲಿ 0 ಹಾಕಬೇಕು. ಇಲ್ಲಿ ಏನಾಗ್ತದೆ -0.5 ಬರ್ತದೆ. ಇದು ಪೂರ್ಣಾಂಕವಾ? ಅಲ್ಲ, ಇದು ಪೂರ್ಣಾಂಕ ಅಲ್ಲ ಅಲ್ವಾ? ಇದು ಪೂರ್ಣಾಂಕ ಅಲ್ಲ, ಪೂರ್ಣಾಂಕವಲ್ಲ. ಹಾಗಾದ್ರೆ ಇದು ಪರಿವರ್ತನಾ ಗುಣವನ್ನು ಹೊಂದಿದೆಯಾ? ಇಲ್ಲ, ಭಾಗಾಕಾರ ಪರಿವರ್ತನಾ ಗುಣವನ್ನು ಕೂಡ ಹೊಂದಿಲ್ಲ. ಯಾಕೆ ಅಂತ ಹೇಳಿ ಅರ್ಥ ಆಯ್ತು. ಯಾಕೆ ಹೇಳಿದ್ರೆ ನಮ್ಗೆ ಪೂರ್ಣಾಂಕಗಳು ಸಿಗುವುದಿಲ್ಲ ಮತ್ತು ಅದು ಸೇಮ್ ಆನ್ಸರ್, ಎಡಬದಿ ಮತ್ತು ಬಲಬದಿಯಲ್ಲಿ ಸೇಮ್ ಆನ್ಸರ್ ಸಿಗುವುದಿಲ್ಲ. ಹಾಗಾಗಿ ಇದು ಕೂಡ ಏನನ್ನ ಹೊಂದಿಲ್ಲ, ಯಾವುದು ಪೂರ್ಣಾಂಕಗಳು ಭಾಗಾಕಾರದಲ್ಲಿ ಪರಿವರ್ತನಾ ಗುಣವನ್ನ ಹೊಂದಿಲ್ಲ. ಹಾಗಾದ್ರೆ ಸಹ ಪರಿವರ್ತನಾ ಗುಣವನ್ನ ಹೊಂದಿದ್ಯಾ? ಇಲ್ಲ, ಅದು ಕೂಡ ಇಲ್ಲ. ಯಾಕೆ ಹೊಂದಿಲ್ಲ ನಮ್ಗೆ ಗೊತ್ತಿದೆ ಅಲ್ವಾ? ಉದಾಹರಣೆ ನಿಮ್ಗೆ ಅದಕ್ಕೂ ಡೌಟ್ ಅಂತ ಇದ್ರೆ ನಾನು ಉದಾಹರಣೆಯನ್ನ ತೆಗೆದುಕೊಳ್ತೇನೆ, ನೋಡಿ ಬೇಕಾದ್ರೆ. ಉದಾಹರಣೆ ತೆಗೆದುಕೊಳ್ಳುವ. ಉದಾಹರಣೆ 1, 16 -16 ಭಾಗಿಸು 4 ಭಾಗಿಸು 2 ಅಂದರೆ -16 ಭಾಗಿಸು 4 ಭಾಗಿಸು 2. ಇದನ್ನ ಮೊದಲಿಗೆ ದೊಡ್ಡ ಚೌಕಾವರಣವನ್ನ ತೆಗಿಬೇಕು. 4 ಎಷ್ಟಲಿ 16, 4 -4ಲಿ 16, -4 ಭಾಗಿಸಿ 2, 2 ಎಷ್ಟಲಿ 4, 2 2ಲಿ 4, ಉತ್ತರ ಎಷ್ಟಾಗ್ತದೆ? -2 ಬರ್ತದೆ. ಈಗ ನೋಡಿ -16 ಹಾಗೆ ಇರ್ಲಿ, 2 ಭಾಗಿಸು 4 ಎಷ್ಟು ಬರ್ತದೆ? 2 ಬರ್ತದೆ. 2 ಭಾಗಿಸು 16 ಎಷ್ಟಲಿ? -8. ಇದು ಸೇಮಾ? ಅಲ್ಲ. ಎಡಬದಿ ಮತ್ತು ಬಲಬದಿ ಏನಾಗಿದೆ? ಬೇರೆ ಬೇರೆ ಉತ್ತರವನ್ನ ನಾವು ಪಡೆದುಕೊಂಡಿದ್ದೇವೆ. ಹಾಗಾದ್ರೆ ಭಾಗಾಕಾರವು ಸಹ ಪರಿವರ್ತನೀಯ ಗುಣವನ್ನು ಕೂಡ ಹೊಂದಿಲ್ಲ. ಅರ್ಥ ಆಯ್ತಲ್ವಾ? ಹಾಗಾದ್ರೆ ಇದು ಯಾವ ಗುಣವನ್ನು ಕೂಡ ಹೊಂದಿಲ್ಲ. ಭಾಗಾಕಾರದಲ್ಲಿ ಯಾವುದು ಕೂಡ ಏನಾಗಿಲ್ಲ, ಆವೃತವಾಗಿಲ್ಲ, ಸಹ ಪರಿವರ್ತನೀಯವಾಗಿಲ್ಲ, ಮತ್ತೆ ಪರಿವರ್ತನೀಯವಾಗಿಲ್ಲ ಅಂತ ಹೇಳ್ಬೋದು. ಮುಂದಕ್ಕೆ ಹೋಗೋಣ. ಪೂರ್ಣ ಸಂಖ್ಯೆಗಳಂತೆ ಯಾವುದೇ ಪೂರ್ಣಾಂಕವನ್ನ 0ಯಿಂದ ಭಾಗಿಸಿದರೆ ಅದು ಅರ್ಥರಹಿತವಾಗುತ್ತದೆ ಮತ್ತು 0 ಹೊರತುಪಡಿಸಿ ಯಾವುದೇ ಪೂರ್ಣಾಂಕದಿಂದ 0ಯಿಂದ ಭಾಗಿಸಿದರೆ ಅದು 0ಗೆ ಸಮವಾಗುತ್ತದೆ. ಅಂದರೆ ಎಗೆ a/0 ಅನ್ನು ವ್ಯಾಖ್ಯಾನಿಸಲಾಗಿಲ್ಲ. ಇದರ ಮೀನಿಂಗ್ ಹೇಳ್ತೇನೆ. ಏನಂತ ಹೇಳಿದ್ರೆ, ನೀವು 0ಯನ್ನ 4ರಿಂದ ಭಾಗಿಸಿದ್ರೆ ಉತ್ತರ 0 ಆಗ್ತದೆ. ಆಯ್ತಾ? ಅದೇ ರೀತಿ ಯಾವುದನ್ನ 0ಯಿಂದ 100ರಿಂದ ಭಾಗಿಸಿದ್ರೆ ಉತ್ತರ ಏನಾಗ್ತದೆ? 0 ಆಗ್ತದೆ. ಆದ್ರೆ ಅದೇ 100ನ್ನ 0ಯಿಂದ ಭಾಗಿಸ್ಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಯಾಕೆ ಹೇಳಿದ್ರೆ ಇಲ್ಲಿ b ಯಾವತ್ತೂ 0ಗೆ ಸಮವಲ್ಲ. ಇದಕ್ಕೆ ವ್ಯಾಖ್ಯಾನವೇ ಇಲ್ಲ. ಅರ್ಥ ಆಯ್ತಲ್ಲ? ಭಾಜ್ಯ ಏನಾಗಿರ್ಬಹುದು? 0 ಆಗಿರ್ಬಹುದು, ಆದ್ರೆ ಭಾಜಕ 0ಗೆ ಸಮವಲ್ಲ. ನೆನಪಿಟ್ಕೊಳ್ಳಿ, ಭಾಜ್ಯ 0 ಆಗಿರಬಹುದು, 0 ಆಗಿರಬಹುದು. ಆಗ ಉತ್ತರ ಏನಾಗ್ತದೆ? ಭಾಗಲಬ್ಧ 0ಗೆ ಸಮವಾಗ್ತದೆ. ಆಯ್ತಾ? ಆಗ ಭಾಗಲಬ್ಧ 0 ಆಗ್ತದೆ, ಆದ್ರೆ ಭಾಜಕ ಯಾವತ್ತೂ 0ಗೆ ಸಮವಲ್ಲ. ಆಯ್ತಾಯ್ತಲ್ವಾ? 0ಗೆ ಸಮವಾಗಿರ್ಬಾರ್ದು. ಅದಕ್ಕೆ ವ್ಯಾಖ್ಯಾನವೇ ಇಲ್ಲ. ಇಷ್ಟು ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಮುಂದಕ್ಕೆ ಹೋಗೋಣ. ಹಾಗಾದ್ರೆ ಯಾವುದೇ ಪೂರ್ಣಾಂಕವನ್ನು 1ರಿಂದ ಭಾಗಿಸಿದರೆ ಅದೇ ಪೂರ್ಣಾಂಕ ಬರುತ್ತದೆ. ಸಾಮಾನ್ಯವಾಗಿ ಯಾವುದೇ ಪೂರ್ಣಾಂಕ ಎಗೆ a/1 ಅಂದರೆ a. ಅಂದ್ರೆ ನೀವು ಯಾವುದೇ ಸಂಖ್ಯೆ ತಗೊಳ್ಳಿ, ಅದನ್ನ ನೀವು 1ರಿಂದ ಭಾಗಿಸಿದ್ರೆ ಅದೇ ಸಂಖ್ಯೆ ಬರ್ತದೆ. ಗುಣಾಕಾರದಲ್ಲೂ ಹಾಗೆ 1ರಿಂದ ಗುಣಿಸಿದ್ರೆ ಅದೇ ಸಂಖ್ಯೆ ಬರ್ತದೆ ಅಲ್ವಾ? ಸಂಕಲನದಲ್ಲಿ ಏನಾಗಿದೆ? 0ಯನ್ನ ಕೂಡಿಸಿದ್ರೆ ಯಾವುದೇ ಸಂಖ್ಯೆಗೆ ಅದೇ ಪೂರ್ಣಾಂಕ ಸಿಗ್ತದೆ. ಅದೇ ರೀತಿ ಭಾಗಾಕಾರದಲ್ಲಿ 1ರಿಂದ ಭಾಗಿಸಿದ್ರೆ ನಿಮಗೆ ಏನಾಗ್ತದೆ? ಅದೇ ಸಂಖ್ಯೆ ಸಿಗ್ತದೆ. ಉದಾಹರಣೆಗಳನ್ನ ಬೇಕಾದ್ರೆ ಕೊಡಬಹುದು ನಿಮ್ಗೆ ಅಲ್ವಾ? ಉದಾಹರಣೆ ಯಾವುದೇ ಸಂಖ್ಯೆ ತಗೊಳ್ಬಹುದು ನೀವು. 100/1 ಆನ್ಸರ್ ಎಷ್ಟಾಗ್ತದೆ? 100 ಅಲ್ವಾ? ಹೇಗೆ? 100ನ್ನ 1 ಎಷ್ಟಲಿ 100, 100ಲಿ 100 ಅಲ್ವಾ? ಈ ರೀತಿ. ಅದೇ ರೀತಿ ಬೇರೆ ಉದಾಹರಣೆಯನ್ನ ತಗೊಳ್ಳೋಣ. -18/1 ಉತ್ತರ -18. ಅದೇ ರೀತಿ -4/1 ಏನಾಗ್ತದೆ? -4 ಆಗ್ತದೆ. ಇದು ಯಾವ್ದರಿಂದ ಭಾಗಿಸಿದಾಗ? 1ರಿಂದ ಭಾಗಿಸಿದಾಗ. ಆದ್ರೆ ನೀವು -1ರಿಂದ ಭಾಗಿಸಿದಾಗ ಉತ್ತರ ಸೇಮ್ ಸಿಗುವುದಿಲ್ಲ. ಅರ್ಥ ಆಯ್ತಲ್ಲ? ಉತ್ತರ ಸೇಮ್ ಸಿಗುವುದಿಲ್ಲ. ನೀವು ಯಾವಾಗ a ಯನ್ನ -1ರಿಂದ ಭಾಗಿಸ್ತೀರಿ ಅದು ಉತ್ತರ
ಎಗೆ ಸಮವಲ್ಲ. ಅರ್ಥ ಆಯ್ತಲ್ಲ? -1ರಿಂದ ಭಾಗಿಸಿದಾಗ ಉತ್ತರ ಏನಾಗ್ತದೆ? ಎಗೆ ಸಮವಲ್ಲ. ಇದಕ್ಕೆ ಒಂದು ಉದಾಹರಣೆ ನಾನು ಬೇಕಾದ್ರೆ ಕೊಡ್ತೇನೆ. -6 ಭಾಗಿಸು -1. ಆಯ್ತಾ? ಮೈನಸ್ ಇದ್ದಾಗ ನಾನು ಆಗಲೇ ಹೇಳಿದ್ದೇನೆ, ಚಿಹ್ನೆ ಏನಾಗ್ತದೆ? ಬದಲಾಗ್ತದೆ. ಫಸ್ಟ್ಗೆ 1ಅನ್ನ ಭಾಗಿಸಿ, ಅಂದ್ರೆ 6ನ್ನ 1ರಿಂದ ಭಾಗಿಸಿ, ಉತ್ತರ ಎಷ್ಟು ಬರ್ಬೇಕು? 6 ಬರ್ಬೇಕು. ಆದ್ರೆ ಮೈನಸ್ ಇದ್ದಾಗ ಚಿಹ್ನೆ ಏನಾಗ್ತದೆ? ಇಲ್ಲಿ ಪ್ಲಸ್ ಆಗ್ತದೆ. ಬಂದ ಉತ್ತರ ಸೇಮಾ? ಎ ಬಂದಿದಾ? ಇಲ್ಲ, ಬರುವುದಿಲ್ಲ ಅಲ್ವಾ? ಮೈನಸ್ಸಿಂದ ಭಾಗಿಸಿದಾಗ ಯಾವತ್ತೂ ನಮ್ಗೇನಾಗುದಿಲ್ಲ? ಅದೇ ಉತ್ತರ ಬರುವುದಿಲ್ಲ. ಹಾಗಾದ್ರೆ ಇಷ್ಟು ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಅಭ್ಯಾಸಕ್ಕೆ ಹೋಗೋಣ. ಅಭ್ಯಾಸದ ಪ್ರಶ್ನೋತ್ತರಗಳನ್ನ ಬಗೆಹರಿಸೋಣ. ಮೊದಲಿಗೆ ಅಭ್ಯಾಸ 1.3 ಕೊನೆಯ ಅಭ್ಯಾಸ ಇದು. ಮೊದಲ ಪ್ರಶ್ನೆ, ಮುಂದಿನವುಗಳ ಮೌಲ್ಯವನ್ನ ಕಂಡುಹಿಡಿಯಿರಿ. -30 ಭಾಗಿಸು 10. 10 ಎಷ್ಟ್ಲಿ 30? 10 3ಲಿ 30 ಅಲ್ವಾ? 10 ಎಷ್ಟ್ಲಿ 30? 3ಲಿ 30. ಇದನ್ನ ನಾನು ಇನ್ನೊಮ್ಮೆ ಹೇಳಿಕೊಡುವುದಿಲ್ಲ. 30ಅನ್ನ ನೀವು 10ರಿಂದ ಭಾಗಿಸ್ಬೇಕು. 10 ಎಷ್ಟ್ಲಿ 30? 10 3ಲಿ 30 ಆಗ್ತದೆ ಅಲ್ವಾ? 30 0 0. ಆದ್ರೆ ಇಲ್ಲಿ ಒಂದು ಕಡೆ ಮೈನಸ್ ಇರುವುದರಿಂದ ಉತ್ತರ ಏನಾಗ್ತದೆ? -3 ಆಗ್ತದೆ. ಕರೆಕ್ಟಾ? ಹಾಗೆಯೇ 50 ಭಾಗಿಸು -5. 5 ಎಷ್ಟ್ಲಿ 50? 5 10ಲಿ 50 ಅಲ್ವಾ? 5 ಎಷ್ಟ್ಲಿ 50? 5 10ಲಿ 50. ಆದ್ರೆ ಇಲ್ಲಿ ಒಂದು ಕಡೆ ಅಂದ್ರೆ ಭಾಜಕದಲ್ಲಿ ಮೈನಸ್ ಇರುವ ಕಾರಣ ಉತ್ತರ -10 ಆಗ್ತದೆ. ಅದೇ ರೀತಿ 9 ಎಷ್ಟ್ಲಿ 36? ಇದು ಹೇಗೆ ಮಾಡುದು? ನಾನು ಎಷ್ಟು 9 ಡ್ಯಾಶ್ಲಿ 36 ಆಯ್ತಲ್ಲ? ಇಲ್ಲಿ ಬರುವ ಆನ್ಸರ್ ಏನಿದೆ ನೋಡಿ, ಅದನ್ನ ಇಲ್ಲಿ ಬರಿಬೇಕು. 9 ಎಷ್ಟ್ಲಿ 36? 9 4ಲಿ 36. ಉತ್ತರ ಏನಾಗ್ತದೆ? ಮೈನಸ್ ಇರುವ ಕಾರಣ ಇಲ್ಲಿ ಉತ್ತರ +4 ಆಗ್ತದೆ. +4 ಆಗ್ತದೆ. ಇಲ್ಲಿಗೆ ನೋಡೋಣ. -49 -49. ಯಾವುದೇ ಸಂಖ್ಯೆಯನ್ನ ನೀವು ಅದೇ ಸಂಖ್ಯೆಯಿಂದ ಭಾಗಿಸಿದಾಗ ಉತ್ತರ ಏನಾಗ್ತದೆ? ಇಲ್ಲಿ ನೋಡೋಣ. ಒಂದು ಹೇಳ್ತೇನೆ, ಇಲ್ಲಿ ಬೇರೆ ಕಲರ್ ಅಲ್ಲಿ ಬರಿತೇನೆ ಬೇಕಾದ್ರೆ. ನೀವು ಯಾವುದೇ ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಭಾಗಿಸಿದಾಗ ಉತ್ತರ 1 ಆಗ್ತದೆ. ಆಯ್ತಾ? ಉತ್ತರ 1 ಆಗ್ತದೆ. ಉದಾಹರಣೆಗೆ -6 ಭಾಗಿಸು -6 ಇದ್ದಾಗ ಉತ್ತರ 1 ಆಗ್ತದೆ. ಆಯ್ತಾ? 1 ಆಗ್ತದೆ. ಅದೇ ರೀತಿ ಇಲ್ಲಿ ಕೂಡ ಅದನ್ನೇ ಮಾಡ್ಬೇಕು. -49 -49 ಉತ್ತರ 1 ಆಗ್ತದೆ. ಆದ್ರೆ -1 ಆಗ್ತದೆ. ಯಾಕೆ ಹೇಳಿದ್ರೆ ಭಾಜ್ಯದಲ್ಲಿ -49 ಇದೆ, ಭಾಜಕದಲ್ಲಿ ಖಾಲಿ 49 ಇದೆ. ಪ್ಲಸ್ ಮತ್ತು ಮೈನಸ್ ಇದ್ದಾಗ ಉತ್ತರದಲ್ಲಿ ಏನಾಗ್ತದೆ? ಋಣ ಸಂಖ್ಯೆ ಆಗ್ತದೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳೇಬೇಕು. ಓಕೆ, ಈಗ ನೋಡಿ 13 ಭಾಗಿಸು ಇದನ್ನ ನಾನು ಬರೆಯುವುದು. ಓಕೆ, ಇರ್ಲಿ ಹಾಗೆ. -2 + 1 ಏನಾಗ್ತದೆ? ಕೂಡಿಸ್ಲಿಕ್ಕೆ ಅಲ್ವಾ? ಕೂಡಿಸ್ಲಿಕ್ಕೆ. ಒಂದು ಮೈನಸ್ ಮತ್ತೊಂದು ಪ್ಲಸ್ ಇದ್ದಾಗ ಏನ್ ಮಾಡ್ಲಿಕ್ಕೆ? ನಾವು ಮಧ್ಯದಲ್ಲಿ ಕೂಡಿಸು ಚಿಹ್ನೆ ಇದೆ, ಹಾಗಾಗಿ ಕಳಿಲಿಕ್ಕೆ ಮತ್ತೆ ದೊಡ್ಡ ಸಂಖ್ಯೆ ಚಿಹ್ನೆಯನ್ನ ಹಾಕ್ಲಿಕ್ಕೆ. 2ರಿಂದ 1ಅನ್ನ ಕಳೆದಾಗ ಏನ್ ಬರ್ತದೆ? 1 ಬರ್ತದೆ. ಉತ್ತರ ಏನಾಗ್ತದೆ? -1 ಆಗ್ತದೆ. -1. ಹಾಗೆ 13ಅನ್ನ ನೀವು -1ರಿಂದ ಭಾಗಿಸಿ ನೋಡೋಣ. 13ಅನ್ನ -1ರಿಂದ ಭಾಗಿಸಿ ಅದೇ ಸಂಖ್ಯೆ ಬರ್ತದೆ. ಆದ್ರೆ -1ರಿಂದ ಭಾಗಿಸಿದಾಗ ಚಿಹ್ನೆ ಏನಾಗ್ತದೆ? ಭಾಜ್ಯದ ಚಿಹ್ನೆ ಏನಾಗ್ತದೆ? ಬದಲಾಗ್ತದೆ. ಇಲ್ಲಿ ಉತ್ತರ -13 ಬರ್ತದೆ. -13 ಬರ್ತದೆ. ಅದೇ ರೀತಿ 0ಅನ್ನ -12ರಿಂದ ಭಾಗಿಸಿದಾಗ ಯಾವ ಸಂಖ್ಯೆ ಬರ್ತದೆ? 0ನ್ನ ಭಾಗಿಸುವುದು ನಾವು ನೋಡಿದ್ದೇವಲ್ವಾ? 0ಯನ್ನು ಯಾವ ಸಂಖ್ಯೆಯಿಂದ ಭಾಗಿಸಿದ್ರು ಉತ್ತರ 0 ಆಗ್ತದೆ. ಮುಂದಕ್ಕೆ ಹೋಗೋಣ. ಜಿ ಅನ್ನೋ ಪ್ರಶ್ನೆ. ಈಗ -31 ಹಾಗೆ ಇದೆ, ಇದು -31 ಹಾಗೆ ಇರ್ಲಿ, ಇದನ್ನ ಮುಟ್ಟುವುದು ಬೇಡ. ಮೊದಲಿಗೆ ನಾವು ದೊಡ್ಡ ಆವರಣ ಇದ್ರೆ ಅದನ್ನ ಸಾಲ್ವ್ ಮಾಡಬೇಕು. -30 ಪ್ಲಸ್ -1 ಮೈನಸ್ ಇದ್ದಾಗ ಅದನ್ನು ಮಧ್ಯದಲ್ಲಿ ಪ್ಲಸ್ ಚಿಹ್ನೆ ಇರುವ ಕಾರಣ ಯಾವತ್ತು ಕೂಡಿಸ್ಲಿಕ್ಕೆ ಅಲ್ವಾ? ಅದನ್ನೇನ್ ಮಾಡ್ಲಿಕ್ಕೆ? ಯಾವತ್ತು ಕೂಡ ಕೂಡಿಸ್ಲಿಕ್ಕೆ ಮತ್ತೆ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನ ಹಾಕ್ಲಿಕ್ಕೆ. 30 + 1 31 -31. ಅದೇ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಭಾಗಿಸಿದಾಗ ಬರುವ ಉತ್ತರ ಎಷ್ಟಾಗ್ತದೆ? 1. ಬರುವ ಉತ್ತರ 1 ಆಗ್ತದೆ. ಅದೇ ರೀತಿ ಇಲ್ಲಿಗೆ ಹೋಗೋಣ, ಹೆಚ್ಚಿಗೆ ಹೋಗೋಣ. -36 ಭಾಗಿಸು 12. ಫಸ್ಟಿಗೆ ಇದನ್ನ ಬಿಡಿಸ್ಬೇಕು. ಯಾಕೆ? ಸ್ಕ್ವೇರ್ ಬ್ರಾಕೆಟ್ ಇದೆ, ಅಂದ್ರೆ ಚೌಕ ಆವರಣ ಇದೆ. 36ರನ್ನ 12ರಿಂದ ಭಾಗಿಸಿ. 12 ಎಷ್ಟ್ಲಿ 36? 12 3ಲಿ 36. ಉತ್ತರಕ್ಕೆ ಮೈನಸ್ ಹಾಕಬೇಕು. ಯಾಕೆ ಹಾಕಬೇಕು? ಯಾಕೆ ಹೇಳಿದ್ರೆ ಭಾಜ್ಯದಲ್ಲಿ ಏನಿದೆ? ಮೈನಸ್ ಚಿಹ್ನೆ ಇದೆ. ಇದು ಹೀಗೆ ಇರ್ಲಿದಕ್ಕೆ ಬ್ರಾಕೆಟ್ ಹಾಕೋಣ. ಭಾಗಿಸು 3.
ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಅದೇ ಸಂಖ್ಯೆಯಿಂದ ಭಾಗಿಸಿದಾಗ ಉತ್ತರ 1 ಬರ್ತದೆ. ಆದ್ರೆ ಇಲ್ಲಿ ಒಂದು ಸಂಖ್ಯೆಯಲ್ಲಿ ಮೈನಸ್ ಇದೆ, ಒಂದು ಸಂಖ್ಯೆಯಲ್ಲಿ ಪ್ಲಸ್ ಇರುವ ಕಾರಣ ಉತ್ತರ -1 ಆಗ್ತದೆ. ಹಾಗೆ ಒಂದನೇ ಪ್ರಶ್ನೆಯ ಕೊನೆಯ ಪ್ರಶ್ನೆ ಅಂದ್ರೆ -6 + 5. ಮೊದಲಿಗೆ ಇದನ್ನ ಕೂಡಿಸೋಣ. -6 + 5 ಒಂದು ಮೈನಸ್ ಸಂಖ್ಯೆ ಹಾಗೂ ಒಂದು ಪ್ಲಸ್ ಸಂಖ್ಯೆ ಇದ್ದಾಗ ಯಾವತ್ತು ಏನ್ ಮಾಡ್ಬೇಕು? ಕಳಿಬೇಕು, ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನ ಹಾಕ್ಬೇಕು. 6ರಿಂದ 5 ಕಳೆದಾಗ ಉತ್ತರ ಏನಾಗ್ತದೆ? 1. ದೊಡ್ಡ ಸಂಖ್ಯೆ ಯಾವುದು? 6. ಅದರ ಚಿಹ್ನೆ ಏನಿದೆ? ಮೈನಸ್ ಇದೆ. ಹಾಗಾಗಿ ಇಲ್ಲಿ ಏನಾಗ್ತದೆ? -1 ಬರ್ತದೆ. ಅದರ ಮಧ್ಯದಲ್ಲಿ ಭಾಗಿಸು ಚಿಹ್ನೆ ಇದೆ. ಹಾಗೆ ಇಲ್ಲಿ ಕೂಡ ನೋಡಿ, ಇದನ್ನ ಬಿಡಿಸ್ಬೇಕು. -1 + 1 ಇಲ್ಲಿ ಕೂಡ ಪ್ಲಸ್ ಮಧ್ಯದಲ್ಲಿ ಇದೆ. ಹಾಗಾಗಿ ಪ್ಲಸ್ ಮತ್ತು ಮೈನಸ್ ಇದ್ದಾಗ ನಾವು ಅದನ್ನ ಕಳಿಲಿಕ್ಕೆ ದೊಡ್ಡ ಸಂಖ್ಯೆ ಚಿಹ್ನೆಯನ್ನ ಹಾಕ್ಲಿಕ್ಕೆ. -2ರಿಂದ 1 ಕಳೆದಾಗ -1. ಈಗ ಅದೇ ಸಂಖ್ಯೆಯಿಂದ ಭಾಗಿಸಿದಾಗ ಬರುವ ಉತ್ತರ ಎಷ್ಟಾಗ್ತದೆ? 1 ಆಗ್ತದೆ. ಇಲ್ಲಿ +1. ಯಾಕೆ? ಎರಡೂ ಕಡೆಯಲ್ಲಿ ಭಾಜ್ಯದಲ್ಲಿ ಮತ್ತು ಭಾಜಕದಲ್ಲಿ ಮೈನಸ್ ಇರುವ ಕಾರಣ ಆನ್ಸರ್ +1 ಆಗ್ತದೆ. ಇಷ್ಟು ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾ ಮುಂದಕ್ಕೆ ಹೋಗೋಣ. ಮುಂದೆ ನೀಡಿರುವ ಪ್ರತಿ ಎ ಬಿ ಮತ್ತು ಸಿ ಬೆಲೆಗೆ a/b+c = a/b + a/c ಎಂಬುದನ್ನು ಪರೀಕ್ಷಿಸಿ. ಇದು ಯಾವ ಗುಣ? ಇದು ಆಕ್ಚುಲಿ ವಿಭಾಜಕ ಗುಣ ಅಂತ ಹೇಳಿ ಗುಣಕಾರದ ವಿಭಾಜಕ ಗುಣವನ್ನ ಕಲ್ತಿದ್ದೇವೆ. ಹಾಗೆ ಇಲ್ಲಿ ಅವರು ಏನ್ ಮಾಡಿದ್ದಾರೆ? ಭಾಜಕದ ಅಂದ್ರೆ ಭಾಗಲಬ್ಧದ ವಿಭಾಜಕ ಗುಣವನ್ನ ಕೊಟ್ಟಿದ್ದಾರೆ. ಇದು ಸರಿ ಬರ್ತದ ಅಂತ ಹೇಳಿ ನೋಡ್ಬೇಕು. ಗುಣಕಾರದಲ್ಲಿ ನಮಗೆ ಇದು ಬರ್ತದೆ, ಹೌದಲ್ವಾ? ಸರಿ ಬರ್ತದೆ, ವಿಭಾಜಕ ಗುಣವನ್ನ ಹೊಂದಿದೆ ಅಂತ ಹೇಳಿ ನಾವು ಕಲ್ತಿದ್ದೇವೆ. ಆದ್ರೆ ಭಾಗಲಬ್ಧದಲ್ಲಿ ಇದು ಆಗ್ತದಾ ಅಂತ ಹೇಳಿ ನಾವೇನ್ ಮಾಡ್ಬೇಕು? ನೋಡ್ಬೇಕು. ಹಾಗೆ ಮೊದಲನೇ ಪ್ರಶ್ನೆ, ಎ ಅಂತ ಹೇಳಿದ್ರೆ 12, ಎ ನ ಬೆಲೆ 12 ತಗೊಳ್ಬೇಕು. ಬಿ ನ ಬೆಲೆಯನ್ನು -4 ತಗೊಳ್ಬೇಕು. ಸಿ ನ ಬೆಲೆಯನ್ನ 2 ತಗೊಳ್ಬೇಕು. ಈಗ ಅದನ್ನ ಹಾಗೆ ಬರಿತೇನೆ, ABC ಗೆ ಕನ್ವರ್ಟ್ ಮಾಡಿ ಬರಿತೇನೆ. ಎ ಅಂತ ಹೇಳಿದ್ರೆ 12 ಭಾಗಿಸು b + c -4 + 2 ಇದಕ್ಕೊಂದು ಚೌಕಾವರ್ಣವನ್ನ ಹಾಕ್ತೇನೆ. a/b ಅಂತ ಹೇಳಿದ್ರೆ 12 ಭಾಗಿಸು -4 ಆಯ್ತಾ? ಸ್ಕ್ವೇರ್ ಬ್ರಾಕೆಟ್ ಹಾಕ್ತೇನೆ. ಪ್ಲಸ್ a/c ಅಂದ್ರೆ 12/2 ಇಲ್ಲಿಗೊಂದು ಹಾಕ್ತೇನೆ, ಇದನ್ನ ಡಿವೈಡ್ ಮಾಡುವ. ಓಕೆ, ಈಗ ಏನ್ ಮಾಡ್ಬೇಕು? ಮೊದಲಿಗೆ ಎಡಬದಿ ಮತ್ತು ಬಲಬದಿ ಅಂತ ಸಿಕ್ಕಿತ್ತು. ಯಾಕೆ ಹೇಳಿದ್ರೆ ಮಧ್ಯದಲ್ಲಿ ನಮ್ಗೆ ಸಮಚಿಹ್ನೆ ಇದೆ. ನಿಮ್ಮ ಬಲಗಡೆ ಇರುವಂತಹದ್ದು ಬಲಬದಿ, ಎಡಗಡೆ ಇರುವಂತಹದ್ದು ಎಡಬದಿ. ಎಡಬದಿಯನ್ನ ಮಾಡ್ತೇನೆ. 12 ಅಂದ್ರೆ 12 ಹಾಗೆ ಇರ್ಬೇಕಲ್ವಾ? ಅದನ್ನ ಮುಟ್ಲಿಕ್ಕಿಲ್ಲ. ಯಾಕೆ ಹೇಳಿದ್ರೆ ದೊಡ್ಡ ಒಂದು ಆವರಣ ಇದೆ. -4 + 2 ಉತ್ತರ ಎಷ್ಟಾಗ್ತದೆ? -2 ಆಗ್ತದೆ ಅಲ್ವಾ? -2. ಯಾಕೆ ಹೇಳಿದ್ರೆ ಒಂದು ಪ್ಲಸ್ ಮತ್ತೊಂದು ಮೈನಸ್ ಚಿಹ್ನೆ ಇದ್ದಾಗ ಕಳಿಬೇಕು, ದೊಡ್ಡ ಸಂಖ್ಯೆ ಚಿಹ್ನೆಯನ್ನ ಹಾಕ್ಬೇಕು. ಇದನ್ನ ನಾನು ಯಾಕೆ ಪ್ರತಿ ಸಲ ಹೇಳ್ತೇನೆ ಅಂತ ಹೇಳಿದ್ರೆ ನಿಮಗಿದು ಬಾಯ್ಹಾಟ ಆಗ್ಬೇಕು, ನಿಮಗೆ ಅರ್ಥ ಆಗ್ಬೇಕು ಅನ್ನೋ ಕಾರಣಕ್ಕೆ. ಈಗ ಭಾಗಿಸಿ ನೋಡೋಣ. 12 ಭಾಗಿಸು -2 2 ಎಷ್ಟ್ಲಿ 12 2 6ಲಿ 12 ಉತ್ತರ -6. ಯಾಕೆ ಹೇಳಿದ್ರೆ ಭಾಜಕದಲ್ಲಿ ಮೈನಸ್ ಇದೆ. ಈಗ ಇದನ್ನ ಹಾಗೆ ಸಮಚಿಹ್ನೆಯನ್ನ ಹಾಕುವುದು ಬೇಡ. ಓಕೆ, ಹಾಕಿದ್ವಿ, ಇರ್ಲಿ ಬಿಡಿ. ಈಗ 12 ಭಾಗಿಸು -4 4 ಎಷ್ಟ್ಲಿ 12 4 3ಲಿ 12 ಉತ್ತರ -3 ಆಗ್ತದೆ. ಮಧ್ಯದಲ್ಲಿ ಪ್ಲಸ್ ಚಿಹ್ನೆ ಇದೆ. ಮಧ್ಯದಲ್ಲಿ ಏನಿದೆ? ಪ್ಲಸ್ ಚಿಹ್ನೆ ಇದೆ. ಅದನ್ನ ಹಾಗೆ ಹಾಕಬೇಕು. 12 ಭಾಗಿಸು 2 2 ಎಷ್ಟ್ಲಿ 12 2 6ಲಿ 12 +3 -3 ಏನಾಗ್ತದೆ? ಕಳಿಬೇಕು, ದೊಡ್ಡ ಸಂಖ್ಯೆ ಚಿಹ್ನೆಯನ್ನ ಹಾಕ್ಬೇಕು. 6ರಿಂದ 3 ಕಳೆದಾಗ 3. ಯಾಕೆ ಹೇಳಿದ್ರೆ 6ರ ಚಿಹ್ನೆ ಪ್ಲಸ್ ಆಗಿರುವ ಕಾರಣ +3 ಬರ್ತದೆ. ಇದು ಸಮವಾ? ಇಲ್ಲ, ಇದು ಸಮವಲ್ಲ. ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್, ನಿಮ್ಮ ಎಡಬದಿ ಮತ್ತು ಬಲಬದಿ ಸಮವಲ್ಲ. ಹಾಗಾದ್ರೆ ಅದು ಆ ಹೇಳಿಕೆಗೆ ಅದೇನಾಗಿದೆ? ಸಮವಲ್ಲ, ವಿಭಾಜಕ ಗುಣವನ್ನು ಹೊಂದಿಲ್ಲ ಅಂತಾನೆ ನಾವು ಹೇಳಬಹುದು. ಈಗ ಎರಡನೇ ಪ್ರಶ್ನೆ ಮಾಡೋಣ. ಹಾಗೆ ಮಾಡುದು. ಎನ ಪ್ಲೇಸ್ ಅಲ್ಲಿ ಎಷ್ಟು ಇದೆ? ಈಗ -10 ಬರಿಬೇಕು. ಭಾಗಿಸು ಬಿ ನ ಪ್ಲೇಸ್ ಅಲ್ಲಿ ನೋಡಿ, ಇದ್ರ ಸ್ಟೇಟ್ಮೆಂಟ್ಗೆ ABC ಯ ಬೆಲೆಯನ್ನ ಹಾಕುವಂತದ್ದು. ಬಿ ಎಷ್ಟು? 1 ಅಲ್ವಾ? 1 + 1 ಅಂತ ಹೇಳಿ ಹಾಕ್ತೇನೆ. = a/b ಅಂತ ಹೇಳಿದ್ರೆ -10/1 ಆಯ್ತಾ? ಮತ್ತೆ ಬ್ರಾಕೆಟ್ ಕ್ಲೋಸ್ ಮಾಡ್ತೇನೆ. ಪ್ಲಸ್ -10/1. ಯಾಕೆ -10? ಯಾಕೆ ಹೇಳಿದ್ರೆ ಎ ನ ಬೆಲೆ -10 ಅಲ್ವಾ?
ಏನ ಬೆಲೆ ಏನಾಗಿದೆ -10 ಆಗಿದೆ ಭಾಗಿಸು 1. ಈಗ ಇದನ್ನ ಹಾಗೆಯೇ ಇಡ್ಬೇಕು -10 ಭಾಗಿಸು 1 + 1 ಎಷ್ಟು 2 ಆಯ್ತು. ಈಗ ಎಡಬದಿಯನ್ನ ಮಾಡೋಣ 2 ಭಾಗಿಸು 10 2 ಎಷ್ಟು 10 2 5 10 ಉತ್ತರ -5 ಬರ್ತದೆ. ಇದು ಸಮಚಿಹ್ನೆ ಹಾಕೋಣ. ಹಾಗೆ 1 ಎಷ್ಟು -10 -10 ಅಲ್ವಾ 1 -10 -10 ಪ್ಲಸ್ 1ರಿಂದ ಭಾಗಿಸಿದಾಗ ಅದೇ ಸಂಖ್ಯೆ ಚಿಹ್ನೆ ಸಿಗ್ತದಲ್ವಾ, ಅದನ್ನು ಕೂಡ ನೆನಪಿಟ್ಕೊಳ್ಬಹುದು -10 -10 ಯಾವತ್ತು ಮೈನಸ್ ಇದ್ದಾಗ ಕೂಡಿಸ್ಬೇಕು, ದೊಡ್ಡ ಸಂಖ್ಯೆ ಚಿಹ್ನೆನ ಹಾಕ್ಬೇಕು. ಸೇಮ್ ನಂಬರ್ ಇದ್ದಾಗ ಉತ್ತರದಲ್ಲಿ -20 ಬರ್ತದೆ. ಈಗ ಇದು ಬಲಬದಿ ಮತ್ತು ಎಡಬದಿ ಸಮವಾ ಅಲ್ಲ, ಇದು ಕೂಡ ಸಮ ಅಲ್ಲ ಅಲ್ವಾ. ಹಾಗಾದ್ರೆ ಏನಾಗಿದೆ, ಅದು ವಿಭಾಜಕ ಗುಣವನ್ನ ಹೊಂದಿಲ್ಲ, ಸಮವಲ್ಲ. ಆಯ್ತಾ, ಇದು 2ನೇ ಪ್ರಶ್ನೆಗೆ ಉತ್ತರ. ಹಾಗೆ 3ನೇ ಪ್ರಶ್ನೆ, ಖಾಲಿ ಸ್ಥಳ ತುಂಬಿರಿ ಅನ್ನೋ ಪ್ರಶ್ನೆಗೆ ಹೋಗೋಣ. ಮೊದಲನೇ ಪ್ರಶ್ನೆ 369 ಭಾಗಿಸು ಡ್ಯಾಶ್ ಅಂತ ಹೇಳಿದ್ರೆ 369. ಯಾವ ಸಂಖ್ಯೆಯನ್ನ ಯಾವ ಸಂಖ್ಯೆಯಿಂದ ಭಾಗಿಸಿದ್ರೆ ಅದೇ ಸಂಖ್ಯೆ ಸಿಗ್ತದೆ, ನಾವು ಗುಣಕಾರದಲ್ಲಿ ನೋಡಿದ್ದೇವೆ ಅಲ್ವಾ. ಏನಂತ ನೋಡಿದ್ದೇವೆ, 1ರಿಂದ ಗುಣಿಸಿದ್ರೆ ಅದೇ ಸಂಖ್ಯೆ ಸಿಗ್ತದೆ. ಹಾಗೆ ಭಾಗಾಕಾರದಲ್ಲಿ 1ರಿಂದ ಭಾಗಿಸಿದ್ರೆ ಅಂತ ನಾವು ಕಲ್ತಿದ್ದೇವೆ. ಹಾಗಾದ್ರೆ ಇಲ್ಲಿ ಏನಾಗ್ಬೇಕು, 1 ಆಗ್ಬೇಕು. 369 ಭಾಗಿಸು 1 ಹೇಳಿದ್ರೆ 369. -75 ಭಾಗಿಸು ಡ್ಯಾಶ್ ಅಂತ ಹೇಳಿದ್ರೆ -75. ಯಾವ ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಭಾಗಿಸಿದ್ರೆ 1 ಸಿಗ್ತದೆ ಅಂತ ಹೇಳಿ ಕೂಡ ಕಲ್ತಿದ್ದೇವೆ. ಹಾಗಾದ್ರೆ ಇಲ್ಲಿ ಏನಾಗ್ಬೇಕು, 75 ಆಗ್ಬೇಕು. ಆದ್ರೆ ಉತ್ತರದಲ್ಲಿ -1 ಇರುವ ಕಾರಣ ಇಲ್ಲಿ -75 ಅಲ್ಲ, +75. ಹಾಗೆ 206 ಭಾಗಿಸು ಡ್ಯಾಶ್ ಹೇಳಿದ್ರೆ 1 ಬರ್ಬೇಕಾದ್ರೆ ಅದೇ ಸಂಖ್ಯೆಯನ್ನ ಭಾಗಿಸ್ಬೇಕು. ಹಾಗಾದ್ರೆ ಇಲ್ಲಿ 206 -206 ಬರ್ತದೆ. ಹಾಗೆ ಮುಂದಕ್ಕೆ ಹೋಗೋಣ. ಡಿ ಅನ್ನೋ ಪ್ರಶ್ನೆ, -77 ಭಾಗಿಸು ಡ್ಯಾಶ್ ಹೇಳಿದ್ರೆ 87. 87 ಭಾಗಿಸು ಡ್ಯಾಶ್ ಹೇಳಿದ್ರೆ 87 1 ಅಲ್ವಾ, 1ರಿಂದ ಭಾಗಿಸಿದಾಗ ಮಾತ್ರ ಅದೇ ಸಂಖ್ಯೆ ಸಿಗ್ತದೆ. ಇಲ್ಲಿ -87 ಆಗ್ಬೇಕಾದ್ರೆ ಇಲ್ಲಿ ಉತ್ತರ ಏನಾಗಿರ್ಬೇಕು, -87 ಆಗಿರ್ಬೇಕು. ಭಾಗಿಸಿದ ಯಾವ್ದು ನೋಡಿ, ಭಾಜಕ 1 ಆಗಿದೆ. ಭಾಜಕ 1 ಆಗಿದ್ದಾಗ ಭಾಜ್ಯ ಏನಾಗಿರ್ಬೇಕು, ಈ -87 ಆಗಿರ್ಬೇಕು. ಯಾಕೆ, ನಾವು ಕಲ್ತಿದ್ದೇವೆ ಭಾಜ್ಯವನ್ನ 1ರಿಂದ ಭಾಗಿಸಿದ ಅಂದ್ರೆ ಭಾಜಕವಾಗಿ 1ರಿಂದ ಭಾಗಿಸಿದಾಗ ಭಾಜ್ಯವೇ ದೊರಕ್ತದೆ ಅಂತ ಹೇಳಿ. ಹಾಗೆ 40 ಡ್ಯಾಶ್ ಭಾಗಿಸು 48 ಅಂತ ಹೇಳಿದ್ರೆ -1. ಹಾಗಾದ್ರೆ ಯಾವ ಸಂಖ್ಯೆಯಿಂದ ಭಾಗಿಸಿದ್ರೆ 1 ಸಿಗ್ಬೇಕು, ಅದೇ ಸಂಖ್ಯೆಯನ್ನ ಭಾಜ್ಯವನ್ನ ಅದೇ ಭಾಜಕದಿಂದ ಭಾಗಿಸಿದಾಗ 1 ಸಿಗ್ತದೆ. ಆದ್ರೆ ಇಲ್ಲಿ -1 ಇರುವ ಕಾರಣ ಇಲ್ಲಿ -48 ಆಗ್ತದೆ. ಅರ್ಥ ಆಯ್ತಾ. ನೆಕ್ಸ್ಟ್ ಇಲ್ಲಿ ನೋಡಿ 20 ಡ್ಯಾಶ್ ಅಂತ ಹೇಳಿದ್ರೆ -2. ಈಗ ಭಾಜ್ಯವೂ ಅಲ್ಲ ಭಾಜಕವೂ ಅದೇ ಅಲ್ಲ, 1 ಇಲ್ಲ. ಇಲ್ಲಿ ಉತ್ತರ ಭಾಗಲಬ್ಧ -2 ಆಗಿದೆ. 2 ಎಷ್ಟ್ಲಿ 20. ಈಗ ನೀವು ಮಾಡ್ಬೇಕಾದದ್ದು 2 ಎಷ್ಟ್ಲಿ 20 ಬರ್ತದೆ. 2 ಎಷ್ಟ್ಲಿ 20, 2 10ಲಿ 20 ಅಲ್ವಾ. ಹಾಗಾದ್ರೆ ಇಲ್ಲಿ ಉತ್ತರ 10. ಈಗ ಭಾಗಲಬ್ಧ ನೋಡಿ -2 ಇರುವ ಕಾರಣ ಇಲ್ಲಿ 20 ಪ್ಲಸ್ ಇರುವ ಕಾರಣ ನಾವು 10ಕ್ಕೆ ಏನ್ ಹಾಕ್ಬೇಕು, ಮೈನಸ್ ಚಿಹ್ನೆಯನ್ನ ಹಾಕ್ಬೇಕು. ಅದೇ ರೀತಿ ಡ್ಯಾಶ್ ಭಾಗಿಸು 4 ಅಂತ ಹೇಳಿದ್ರೆ 3. ಸೊ ಈಗ ಏನ್ ಮಾಡ್ಬೇಕು, 4 ಅಥವಾ 4 ಗುಣಿಸು 3 ಮಾಡ್ಬೇಕು. 4 ಡ್ಯಾಶ್ 3 ಅಂತ ಹೇಳಿದ್ರೆ ಎಷ್ಟು, 4 3 ಎಷ್ಟು 12. ಇಲ್ಲಿ ಉತ್ತರ ಏನಾಗ್ತದೆ, 12 ಆಗ್ತದೆ. ಆಯ್ತಾ, ಇದು 3ನೇ ಪ್ರಶ್ನೆಗೆ ಉತ್ತರ. ಅದೇ ರೀತಿ 4ನೇ ಪ್ರಶ್ನೆಯನ್ನ ಮಾಡೋಣ. ಎ ಭಾಗಿಸು ಬಿ ಅಂದ್ರೆ ನೀವು ಯಾವುದೇ 2 ಪೂರ್ಣಾಂಕ ಎ ಮತ್ತು ಬಿ ಅನ್ನ ತೆಗೆದುಕೊಂಡಾಗ ಉತ್ತರ -3 ಬರುವಂತೆ ಪೂರ್ಣಾಂಕ ಎ ಬಿಗಳನ್ನ ಬರೆಯಿರಿ. ಒಂದು ಜೊತೆ ಕೊಟ್ಟಿದ್ದಾರೆ ನಮಗೆ 6, -2 ಅಂತ ಹೇಳಿದ್ರೆ ಅದನ್ನ ಭಾಗಿಸಿದಾಗ -3 ಬರ್ತದೆ. ಈಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಮಗ್ಗಿ ಹೇಳ್ಬೇಕು. 2 3ಲಿ ಅಂತ ಹೇಳಿ ಕೊಟ್ಟಿದ್ದಾರೆ ಅವರು ಅಲ್ವಾ. 2 3ಲಿ 6 ನೋಡಿ. ಇದನ್ನ ನಾನು ವಿಲೋಮ ರೀತಿ ಬರೆಯುವುದಾದ್ರೆ 6 ಭಾಗಿಸು -2 ಅಂತ ಹೇಳಿದ್ರೆ -3 ಅಂತ ಹೇಳಿ ಕೊಟ್ಟಿದ್ದಾರೆ. ಇದರ ಅರ್ಥ ಏನು, -3 ಅಥವಾ -2 ಗುಣಿಸಿದಾಗ ಅಂದ್ರೆ ಯಾವುದೇ ಸಂಖ್ಯೆಯನ್ನ 3ರಿಂದ ಗುಣಿಸಿದಾಗ ನಮಗೆ 6 ಯಾವ್ದು ಸಂಖ್ಯೆ ಬರ್ತದಲ್ವಾ. ಇಲ್ಲಿ ಭಾಗಲಬ್ಧ 3 ಆಗ್ಬೇಕಾದ್ರೆ ನೀವು ಪ್ರತಿ ಸಂಖ್ಯೆಗೆ 3ರಿಂದ ಗುಣಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ -2 ಭಾಗಿಸು ಡ್ಯಾಶ್ ಅಂತ -3 ಬರ್ಬೇಕು ನಿಮ್ಗೆ.
ಹಾಗಾದ್ರೆ ಇದು ಒಂದು ಕೊಟ್ಟಿದ್ದಾರೆ, ಇದು ಉದಾಹರಣೆ. ಹಾಗಾದ್ರೆ ಬೇರೆ ಹೇಗೆ ಬರಿಬಹುದು? ಇದು ಮೂರ್ಲಿ ಅಲ್ವಾ, ಮೂರ್ಲಿ ಎಷ್ಟು? 9. 9 ಭಾಗಿಸು -3 ತಗೊಳ್ಬಹುದು ನೀವು. ಅಂದ್ರೆ ಏನಾಗ್ತದೆ, ಉತ್ತರ ಏನಾಗ್ತದೆ? -3 ಆಗ್ತದೆ ಅಲ್ವಾ. ಇನ್ನೊಂದು ಜೊತೆ ಅಂತ ಹೇಳಿದ್ರೆ 9 ಮತ್ತು -3 ಅನ್ನೋದು ಒಂದು ಜೊತೆ. ಹಾಗೆಯೇ 4 ಮೂರ್ಲಿ ಎಷ್ಟು? 12. 12 ಭಾಗಿಸು ಅಥವಾ -12 ಭಾಗಿಸು 4 ಅಂತ ಹೇಳಿ ತಕೊಂಡ್ರು ಕೂಡ ಉತ್ತರ -3 ಬರ್ತದೆ. ಜೊತೆ ಯಾವುದು? -12, 4 ಅನ್ನೋದು. ಅದೇ ರೀತಿ 4 ಮೂರ್ಲಿ ಆಯ್ತು. ಹಾಗೆಯೇ 5 ಮೂರ್ಲಿ ಎಷ್ಟು? 15. -15 ಅಥವಾ ಭಾಗಿಸು ಎಷ್ಟು? 5 ಅಲ್ವಾ. 5 ಉತ್ತರ ಏನಾಗ್ತದೆ? -3 ಬರ್ತದೆ. ಯಾವ ಸಂಖ್ಯೆ? -15, 5. ಅದೇ ರೀತಿ 6 ಐದ್ಲಿ ಎಷ್ಟು? 30. ನಮಗೆ ಎಷ್ಟು ಜೊತೆ ಬರೀಲಿಕ್ಕೆ ಹೇಳಿದ್ದು? 5 ಜೊತೆ ಅಲ್ವಾ. ಹಾಗಾದ್ರೆ 30 ಭಾಗಿಸು -6 ಅಂತ ಹೇಳಿದ್ರೆ, ಒಂದು ಮಿಸ್ಟೇಕ್ ಆಯ್ತು. -30 ಅಲ್ಲ ಇಲ್ಲಿ ಯಾವ್ದು ಬರ್ಬೇಕು? 18 ಭಾಗಿಸು -6 ಅಂತ ಹೇಳಿದ್ರು ಉತ್ತರ ಎಷ್ಟಾಗ್ತದೆ? -3 ಬರ್ತದೆ. ಕೊನೆಯದಾಗಿ 7 ಮೂರ್ಲಿ 21. -21 ಭಾಗಿಸು 7 ಅಂತ ಹೇಳಿದ್ರೆ ಉತ್ತರ -3 ಆಗ್ತದೆ. ಇಲ್ಲಿ 18 -6, ಇಲ್ಲಿ -21 ಭಾಗಿಸು 7. ಇದು ಆ 5 ಪೂರ್ಣಾಂಕಗಳ ಜೊತೆಗಳು. ಮುಂದಕ್ಕೆ ಹೋಗೋಣ 5ನೇ ಪ್ರಶ್ನೆಗೆ. 5ನೇ ಪ್ರಶ್ನೆ ಏನ್ ಹೇಳ್ತದೆ? ಮಧ್ಯಾಹ್ನ 12 ಗಂಟೆಗೆ ಉಷ್ಣತೆಯು 0 ಇಂದ 10 ಡಿಗ್ರಿ ಸೆಲ್ಸಿಯಸ್ ಇತ್ತು. 12 ಗಂಟೆಗೆ ಎಷ್ಟಿದ್ದದು ಉಷ್ಣತೆ? ಎಷ್ಟಿತ್ತು 12 ಗಂಟೆಗೆ ಉಷ್ಣತೆ? 10 ಡಿಗ್ರಿ ಸೆಲ್ಸಿಯಸ್ ಇತ್ತು. ಪ್ರತಿ ಗಂಟೆಗೆ ಇಳಿಕೆಯಾಗುವಾಗ ಉಷ್ಣತೆ 2 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗ್ತಾ ಹೋಗ್ತದೆ. ಆದರೆ ಯಾವ ಸಮಯದಲ್ಲಿ ಉಷ್ಣತೆಯು 0ಗಿಂತ ಕೆಳಗೆ -8 ಡಿಗ್ರಿ ಸೆಲ್ಸಿಯಸ್ ಇರಬಹುದು ಅಂತ ಹೇಳಿದ್ರೆ, -8 ಇರಬಹುದು. ಮಧ್ಯರಾತ್ರಿಯಲ್ಲಿ ಉಷ್ಣತೆ ಎಷ್ಟಿರುತ್ತದೆ? ಮಧ್ಯರಾತ್ರಿಯಲ್ಲಿ ಉಷ್ಣತೆ ಎಷ್ಟಿರುತ್ತದೆ? ಹಾಗಂದ್ರೆ ರಾತ್ರಿ 12 ಗಂಟೆಗೆ ಎಷ್ಟಿರ್ತದೆ ಅಂತ ಹೇಳಿ ಬರಿಬೇಕು. ಈಗ ನಾವು ಬರಿಬೇಕಾದದ್ದು, ನಾನು ಬರಿತೇನೆ ನೋಡಿ. ಮಧ್ಯಾಹ್ನ 12 ಗಂಟೆಗೆ ಇದ್ದ ಉಷ್ಣತೆ ಅಂತ ಹೇಳಿ ಬರಿತೇನೆ. ಮಧ್ಯಾಹ್ನ 12 ಗಂಟೆಗೆ ಇದ್ದ ಉಷ್ಣತೆ ಎಷ್ಟು? 10 ಡಿಗ್ರಿ ಸೆಲ್ಸಿಯಸ್. ಪ್ರತಿ ಗಂಟೆಗೆ ಇಳಿಕೆಯಾಗುವ ಉಷ್ಣತೆ ಎಷ್ಟು? ಪ್ರತಿ ಗಂಟೆಗೆ ಇಳಿಕೆಯಾಗುವ ಉಷ್ಣತೆ ಅಂತ ಹೇಳಿದ್ರೆ -2 ಡಿಗ್ರಿ ಕಡಿಮೆ ಆಗ್ತಾ ಹೋಗ್ತದಲ್ವಾ. -2 ಡಿಗ್ರಿ. ಹಾಗಾದ್ರೆ ಎಷ್ಟು ನಮ್ಗೆ ಅರ್ಥ ಆಯ್ತು. ಈಗ 12 ಗಂಟೆಗೆ ಗೊತ್ತಾಯ್ತು. ಈಗ ಮಧ್ಯಾಹ್ನ 12 ಅಂದ್ರೆ 1 ಗಂಟೆಗೆ ಇರುವ ಉಷ್ಣತೆ. 1 ಗಂಟೆಗೆ ಎಷ್ಟು ಉಷ್ಣತೆ ಇರ್ತದೆ? 10 - 2 ಎಷ್ಟಾಗ್ತದೆ? 10ರಿಂದ 2 ಕಳೆದ್ರೆ 8 ಡಿಗ್ರಿ ಸೆಲ್ಸಿಯಸ್. ಹಾಗೆ 2 ಗಂಟೆಗೆ ಎಷ್ಟು ಉಷ್ಣತೆ ಇರ್ತದೆ? 2 ಗಂಟೆಗೆ 8 - 2 ಅಂತ ಹೇಳಿದ್ರೆ 6 ಡಿಗ್ರಿ ಸೆಲ್ಸಿಯಸ್. ಅದೇ ರೀತಿ 3 ಗಂಟೆಗೆ ಎಷ್ಟು ಉಷ್ಣತೆ ಇರ್ತದೆ? 3 ಗಂಟೆಗೆ 6 - 2 4 ಡಿಗ್ರಿ ಸೆಲ್ಸಿಯಸ್. ಅದೇ ರೀತಿ 4 ಗಂಟೆಗೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇರ್ತದೆ ಉಷ್ಣತೆ? 4 - 2 ಎಷ್ಟಾಗ್ತದೆ? 2 ಡಿಗ್ರಿ ಸೆಲ್ಸಿಯಸ್. ಅದೇ ರೀತಿ 5 ಗಂಟೆಗೆ ಇರುವ ಉಷ್ಣತೆ, 5 ಗಂಟೆಗೆ ಏನಾಗ್ತದೆ? 2ರಿಂದ 2 ಕಳೆದಾಗ 0 ಡಿಗ್ರಿ ಸೆಲ್ಸಿಯಸ್ಗೆ ಬರ್ತದೆ. ಇಲ್ಲಿ ಜಾಗ ಇಲ್ಲ, ಹಾಗಾಗಿ ನಾನು ಈ ಕಡೆ ಬರಿತೇನೆ ನೋಡಿ. 6 ಗಂಟೆಗೆ ಎಷ್ಟು ಬರ್ತದೆ ಉಷ್ಣತೆ? 6 ಗಂಟೆಗೆ 0ಯಿಂದ 2 ಕಳೆದ್ರೆ -2 ಡಿಗ್ರಿ ಸೆಲ್ಸಿಯಸ್ ಬರ್ತದೆ. ಅದೇ ರೀತಿ 7 ಗಂಟೆಗೆ ಉಷ್ಣತೆ ಎಷ್ಟಾಗ್ತದೆ? 7 ಗಂಟೆಗೆ -2ರಿಂದ -2 ಕಳೆದ್ರೆ, ಮೈನಸ್ ಇರುವಾಗ ಯಾವತ್ತು ಕೂಡಿಸ್ಲಿಕ್ಕೆ ದೊಡ್ಡ ಸಂಖ್ಯೆ ಚಿಹ್ನೆಯನ್ನ ಹಾಕ್ಲಿಕ್ಕೆ 4 ಡಿಗ್ರಿ ಸೆಲ್ಸಿಯಸ್ ಆಗ್ತದೆ. ಅದೇ ರೀತಿ 8 ಗಂಟೆಗೆ ಎಷ್ಟು ಉಷ್ಣತೆ ಆಗ್ತದೆ? 8 ಗಂಟೆಗೆ -4 - 2 ಅಂತ ಹೇಳಿದ್ರೆ -6 ಡಿಗ್ರಿ ಸೆಲ್ಸಿಯಸ್ ಆಗ್ತದೆ. ಹಾಗೆ 9 ಗಂಟೆಗೆ ಹೇಗಿರ್ತದೆ ಉಷ್ಣತೆ?
9 ಗಂಟೆಗೆ ಇರುವ ಉಷ್ಣತೆ -6 -2 -8 ಡಿಗ್ರಿ ಸೆಲ್ಸಿಯಸ್ ಅಲ್ವಾ? -8 ಡಿಗ್ರಿ ಸೆಲ್ಸಿಯಸ್ ಬಂತು. ಈಗ ಅದನ್ನೇ ಕೇಳಿದಲ್ವಾ, 0ಗಿಂತ ಕಡಿಮೆ ಅಂದ್ರೆ 0ಗಿಂತ ಕಡಿಮೆ ಹೇಳಿದ್ರೆ -8 ಡಿಗ್ರಿ ಸೆಲ್ಸಿಯಸ್ ಎಷ್ಟು, ಯಾವಾಗ ಬಂತು? 9 ಗಂಟೆಗೆ ಬಂತು ಅಲ್ವಾ? 9 ಗಂಟೆಗೆ ಬಂತು. ಹಾಗಾದರೆ ಇಲ್ಲಿ ಬರೀರಿ ನೋಡೋಣ, ಕೆಂಪು ಇದರಲ್ಲಿ ಬರಿತೇನೆ. 9 ಗಂಟೆಗೆ ಏನಾಗ್ತದೆ? ಉಷ್ಣತೆಯು 0ಗಿಂತ ಕೆಳಗೆ 8 ಡಿಗ್ರಿಗೆ ಇಳಿಯುತ್ತದೆ ಅಲ್ವಾ? ಈಗ 10 ಗಂಟೆಗೆ ಎಷ್ಟಾಗ್ತದೆ? 10 ಗಂಟೆಗೆ ಉಷ್ಣತೆ -8 -2 -10 ಡಿಗ್ರಿ ಸೆಲ್ಸಿಯಸ್. 11 ಗಂಟೆಗೆ ಎಷ್ಟಾಗ್ತದೆ ಉಷ್ಣತೆ? 11 ಗಂಟೆಗೆ ಇರುವ ಉಷ್ಣತೆ -10 -2 -12 ಡಿಗ್ರಿ ಸೆಲ್ಸಿಯಸ್. 12 ಗಂಟೆಗೆ ಹೇಳಿದ್ರೆ ಮಧ್ಯರಾತ್ರಿಗೆ ಎಷ್ಟು ಬರ್ತದೆ? -12 -2 -14 ಡಿಗ್ರಿ ಸೆಲ್ಸಿಯಸ್. ಇಲ್ಲಿ ಬರೀಲಿಕ್ಕೆ ಸ್ಪೇಸ್ ಇಲ್ಲ, ಹಾಗಾಗಿ ನೀವು ಬರಿಬೇಕು ಮಧ್ಯರಾತ್ರಿ ಉಷ್ಣತೆ ಎಷ್ಟಾಗ್ತದೆ? -14 ಡಿಗ್ರಿ ಸೆಲ್ಸಿಯಸ್ ಆಗ್ತದೆ ಅಂತ ಹೇಳಿ ಬರಿಬೇಕು. ಮುಂದಕ್ಕೆ ಹೋಗೋಣ, ಅದನ್ನ ಮಾಡಿಕೊಳ್ಳಿ ಆಯ್ತಾ. ಡೌಟ್ ಉಂಟಾ ಅದರಲ್ಲಿ? ಸ್ವಲ್ಪ ಜಸ್ಟ್ ನೋಡಿಕೊಳ್ಳಿ, ಹಾಗೆ ಮತ್ತೆ ಮಾಡಿಕೊಳ್ಳಿ ಆಯ್ತಾ. ಓಕೆ, ಮುಂದಕ್ಕೆ ಹೋಗೋಣ. 6ನೇ ಪ್ರಶ್ನೆ. ಒಂದು ತರಗತಿ ಪರೀಕ್ಷೆಯಲ್ಲಿ ಪ್ರತಿ ಸಜರಿ ಅಲ್ಲದು ಸರಿ ಆಯ್ತಾ, ಸರಿ ಪರೀಕ್ಷೆಗೆ ಅಂದ್ರೆ ಪರೀಕ್ಷೆಗ ಉತ್ತರಕ್ಕೆ 3 ಅಂಕ ಸಿಗ್ತದೆ. ಹಾಗೆ ಪ್ರತಿ ತಪ್ಪು ಉತ್ತರಕ್ಕೆ -2. ಇದು ಸರಿ ಉತ್ತರ ಆಗ್ಬೇಕು ಆಯ್ತಾ, ಕಾಂತದಲ್ಲ ಉತ್ತರ ಆಗ್ಬೇಕು ಆಯ್ತಾ. ಪ್ರತಿ ತಪ್ಪುತ್ತರಕ್ಕೆ -2 ಆಗ್ತದೆ. ಅದೇ ರೀತಿ ಯಾವುದೇ ನೀವು ಉತ್ತರ ಕೊಡ್ಲಿಲ್ಲದಿದ್ರೆ ಏನು ಮಾರ್ಕ ಸಿಗುದಿಲ್ಲ. ಈಗ ರಾಧಿಕಾ ಅನ್ನೋ ಹುಡುಗಿ 20 ಅಂಕಗಳನ್ನ ಗಳಿಸಿದ್ದಾಳೆ ಆಯ್ತಾ. ಅವಳು ಸರಿ 12 ಉತ್ತರ ಕೊಟ್ಟಿದ್ದಾಳೆ, ಸರಿ ಉತ್ತರ 12 ಕೊಟ್ಟಿದ್ದಾಳೆ. ಅವಳಿಗೆ ಒಟ್ಟು ಸಿಕ್ಕಿದ ಮಾರ್ಕ್ ಎಷ್ಟು? 20. ಹಾಗಾದ್ರೆ ಅವಳು ಎಷ್ಟು ತಪ್ಪಾಗಿ ಉತ್ತರ ಕೊಟ್ಟಿದ್ದಾಳೆ ಅದನ್ನ ಮಾಡ್ಬೇಕು ಆಯ್ತಾ. ಹಾಗಾದ್ರೆ ಒಂದು ಸರಿ ಉತ್ತರಕ್ಕೆ ಸಿಗುವ ಅಂಕ ಎಷ್ಟು? +3. ಅದನ್ನ ಬರೆದು ತಗೊಳ್ಳುವ ನಾವು. ಒಂದು ಸರಿ ಉತ್ತರಕ್ಕೆ ಸಿಗುವ ಅಂಕ, ಒಂದು ಸರಿ ಉತ್ತರಕ್ಕೆ ಎಷ್ಟು ಅಂಕ ಸಿಗ್ತದೆ? +3 ಅಂಕಗಳನ್ನ ಸಿಗ್ತದೆ. ಹಾಗೆ ಒಂದು ತಪ್ಪಾದ ಉತ್ತರಕ್ಕೆ ಸಿಗುವ ಅಂಕ ಎಷ್ಟು ಅಂಕ ಅಥವಾ ಮಾರ್ಕ್ ಸಿಗ್ತದೆ? ಸಿಗುವ ಅಂಕ -2 ಕಳಿತಾರೆ ಅವರು ಆಯ್ತಾ. -2 ಏನ್ ಮಾಡ್ತಾರೆ? ಕಳಿತಾರೆ. ಹಾಗಾದರೆ ರಾಧಿಕನ ಒಟ್ಟು ಅಂಕ ಎಷ್ಟು? ರಾಧಿಕನಿಗೆ ಒಟ್ಟು ಅಂಕ ಎಷ್ಟು ಸಿಕ್ಕಿದೆ? 20. ರಾಧಿಕಾಳ ಒಟ್ಟು ಅಂಕ ಎಷ್ಟು? ಅವಳಿಗೆ ಒಟ್ಟು ಅಂಕ 20. ಹಾಗಾದರೆ 12 ಸರಿಯಾದ ಉತ್ತರಕ್ಕೆ ಸಿಕ್ಕ ಅಂಕ 12. ಅವಳು ಸರಿ ಉತ್ತರ 12 ಕೊಟ್ಟಿದ್ದಾಳೆ ಅಂತ ಹೇಳ್ತೇವೆ ಅಲ್ವಾ. 12 ಸರಿಯಾದ ಉತ್ತರಕ್ಕೆ ಸಿಕ್ಕ ಅಂಕ ಎಷ್ಟು ಅಂಕ ಸಿಕ್ಕಿದೆ? 12 ಗುಣಿಸು 3 ಮಾಡ್ಬೇಕು. ಎಷ್ಟು ಬಂತು? 36 ಅಂಕ ಸಿಕ್ಕಿತ್ತು ಅವಳಿಗೆ ಅಲ್ವಾ. ಹಾಗಾದ್ರೆ ಅವಳ ತಪ್ಪಾದ ಉತ್ತರಕ್ಕೆ ಸಿಕ್ಕ ಅಂಕಗಳು, ತಪ್ಪಾದ ಉತ್ತರಕ್ಕೆ ಸಿಕ್ಕ ಅಂಕಗಳು ಹೇಗೆ ಮಾಡುವುದು? ಒಟ್ಟು ಅಂಕ ಹೇಳಿದ್ರೆ ಅವಳ ಅಂಕ ಆಯ್ತಾ, ಮೈನಸ್ ಸರಿಯಾದ ಉತ್ತರಕ್ಕೆ ಸಿಕ್ಕ ಅಂಕ. ಒಟ್ಟು ಅಂಕ ಎಷ್ಟು ಅವಳಿಗೆ? 20. ಸರಿಯಾದ ಅಂಕಕ್ಕೆ ಎಷ್ಟು ಸಿಕ್ಕಿದೆ? 36. ಇದರಿಂದ ಕಳೀರಿ ನೋಡೋಣ.
20 ಮೈನಸ್ 36 ಎಷ್ಟು ಬರ್ತದೆ? -16 ಬರ್ತದೆ. -16. ಹಾಗಾದರೆ ತಪ್ಪಾದ ಪ್ರಶ್ನೆಗಳು, ಅವಳ ಪ್ರಶ್ನೆ ಎಷ್ಟು ತಪ್ಪಾಗಿದೆ ಅಂತ ಹೇಳಿದ್ದದು ನಮ್ಗೆ ಪ್ರಶ್ನೆ ಅಲ್ವಾ? ತಪ್ಪಾದ ಪ್ರಶ್ನೆಗಳು, ಎಷ್ಟು ಪ್ರಶ್ನೆ ಅವಳದು ತಪ್ಪಾಗಿದೆ. ಹೇಗೆ ಮಾಡೋದು? -16 ಭಾಗಿಸು, ತಪ್ಪಾದ ಪ್ರಶ್ನೆಗೆ ಎಷ್ಟು ಅಂಕ ಕಳೀತಾರೆ? -2 ಕಳೀತಾರೆ. ಹಾಗಾದ್ರೆ ಎಷ್ಟು ಬರ್ತದೆ? 12 ಎಷ್ಟ್ಲಿ 2 ಎಷ್ಟ್ಲಿ 16, 2 8ಲಿ 16. 8 ಪ್ರಶ್ನೆಗಳೇನಾಗಿದ್ದವು? ತಪ್ಪಾಗಿದ್ದವು. ಆಯ್ತಾ? ತಪ್ಪಾಗಿದ್ದವು. ಹಾಗಾದ್ರೆ 9ನೇ ಅಂದ್ರೆ ಅದೇ ಪ್ರಶ್ನೆಯ 2ನೇ ಸಬ್ ಕ್ವೆಶ್ಚನ್ ಏನಿದೆ ನೋಡಿ, ಇದನ್ನ ನೀವು ಮಾಡ್ಬೇಕು. ಇದು ನಿಮಗಿರುವ ಹೋಮ್ವರ್ಕ್. ಸೇಮ್ ಅದೇ ರೀತಿ ಮಾಡ್ಲಿಕ್ಕೆ ಅದನ್ನ ನೋಡಿಕೊಂಡು ಮಾಡ್ಬೇಕು ನೀವು. ಅರ್ಥ ಆಯ್ತಲ್ವಾ? ಹಾಗಾದ್ರೆ ನಾನು ಇದನ್ನ ಮಾಡುದಿಲ್ಲ, ಮುಂದಕ್ಕೆ ಹೋಗ್ತೇನೆ. ಕೊನೆಯ ಪ್ರಶ್ನೆ ಏನಿದೆ ಅದನ್ನ ಮಾಡ್ತೇನೆ ನಾನೀಗ. 7ನೇ ಪ್ರಶ್ನೆ. ಒಂದು ಎಲಿವೇಟರ್ ಪ್ರತಿ ನಿಮಿಷಕ್ಕೆ 6 ಮೀಟರ್ ವೇಗದಲ್ಲಿ ಗಣಿಯೊಳಗೆ ಇಳಿಯುತ್ತದೆ. ಅದು ನೆಲಮಟ್ಟದಿಂದ 10 ಮೀಟರ್ನಿಂದ ಇಳಿಯಲು ಪ್ರಾರಂಭಿಸಿದರೆ -350 ಮೀಟರ್ ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಎಲಿವೇಟರ್ನ ಎತ್ತರ ಮೊದಲಿಗೆ ಎಷ್ಟು ಉಂಟಂತ ಹೇಳಿ ಬರೆಯೋಣ. ಆಯ್ತಾ? ಎಲಿವೇಟರ್ನ ಎತ್ತರ, ಎಲಿವೇಟರ್ನ ಎತ್ತರ, ಎಲಿವೇಟರ್ನ ಎತ್ತರ ಎಷ್ಟಿದೆ? 10 ಮೀಟರ್ ಅಂತ ಹೇಳಿದ್ರೆ, ಇದು ಭೂಮಿ ಆದ್ರೆ ಭೂಮಿಯಿಂದ ಇಷ್ಟು 10 ಮೀಟರ್ ಅಲ್ಲಿ ಇದೆ ಅದು. ಆಯ್ತಾ? ಎಷ್ಟು ಕೆಳಗೆ ಹೋಗ್ತದೆ? 350 -350 ಮೀಟರ್ ಕೆಳಗೆ ಹೋಗ್ತದೆ. ಅದು ಹೀಗೆ ಕೆಳಗೆ ಹೋಗ್ತದೆ. ಇದು ಅದರ ಎತ್ತರ. ಆಯ್ತಾ? ಓಕೆ, ಈಗ ಏನ್ ಮಾಡ್ಬೇಕು? ಅದು ಭೂಮಿಯೊಳಗೆ ಇಳಿದ ಆಳ. ಭೂಮಿಯೊಳಗೆ ಅಥವಾ ಗಣಿಯೊಳಗೆ ಅಂತ ಬರೆಯುವ. ಗಣಿ ಅಂತಲೇ ಕೊಟ್ಟಿದಾರಲ್ವಾ, ಹಾಗೆ ಬರೆಯೋಣ. ಗಣಿಯೊಳಗೆ ಇಳಿದ ನಂತರದ ಆಳ ಎಷ್ಟು ಆಳ ಇದೆ? ಅದು -350 ಮೀಟರ್. -350 ಮೀಟರ್. ಒಟ್ಟು ಇಳಿದ ದೂರ ಎಷ್ಟು? ಹಾಗಾದ್ರೆ ಒಟ್ಟಿಗೆ ಎಷ್ಟು ದೂರ ಇಳಿಯಿತು? ಪ್ಲಸ್ ಇದು 10 ಇದೆ ಅಲ್ವಾ? ಇಲ್ಲಿಂದ 10 ಇದೆ. ಯಾಕೆ? ಅದು ಎಲಿವೇಟರ್ನ ಎತ್ತರ. ಒಟ್ಟು ಇಳಿದ ದೂರ, ಒಟ್ಟು ಇಳಿದ ದೂರ ಹೇಗೆ ಮಾಡುದು? -350 ಕೆಳಗೆ ಹೋಗುವಾಗ ಕಳಿಬೇಕು 10ಅನ್ನ. ಹಾಗಾದ್ರೆ ಮೈನಸ್ ಏನಾಗ್ತದೆ? ಕೂಡಿಸ್ಬೇಕು. 360 ಮೀಟರ್ ಅದು ಕೆಳಗೆ ಹೋಗ್ತದೆ. ಈಗ ಎಲಿವೇಟರ್ ತೆಗೆದುಕೊಂಡ ಸಮಯ, ಈಗ ನಮ್ಗೆ ಇದ್ದದ್ದು ಸಮಯ ಕಂಡು ಹಿಡಿಲಿಕ್ಕೆ. ಎಲಿವೇಟರ್ ತೆಗೆದುಕೊಂಡ ಸಮಯ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಅದು 6 ಮೀಟರ್ ಕೆಳಗೆ ಹೋಗ್ಲಿಕ್ಕೆ, -6 ಮೀಟರ್ ಕೆಳಗೆ ಹೋಗ್ಲಿಕ್ಕೆ 1 ನಿಮಿಷ ತೆಗೆದುಕೊಳ್ತದೆ ಅಲ್ವಾ? 1 ನಿಮಿಷ ತೆಗೆದುಕೊಳ್ತದೆ. ಹಾಗಾದರೆ 360 ಕಿಲೋಮೀಟರ್ ಕೆಳಗೆ ಹೋಗಲು ತೆಗೆದುಕೊಳ್ಳುವ ಸಮಯ, ಹಾಗಾದರೆ 360 ಮೀಟರ್ ಕೆಳಗೆ ಹೋಗಲು ತೆಗೆದುಕೊಳ್ಳುವ ಸಮಯ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ತೆಗೆದುಕೊಳ್ಳುವ ಸಮಯ ಏನ್ ಮಾಡ್ಲಿಕ್ಕೆ ನಾವೀಗ ಏನ್ ಮಾಡ್ಬೇಕು? -360 ಭಾಗಿಸು ಎಷ್ಟರಿಂದ? -6ರಿಂದ ಭಾಗಿಸ್ಬೇಕು. 6 ಎಷ್ಟ್ಲಿ 360? 6 6ಲಿ 36, 0 ಅಲ್ವಾ? ಪ್ಲಸ್ 2 ಕೂಡ ಮೈನಸ್ ಇರುವ ಕಾರಣ ಪ್ಲಸ್ 60 ನಿಮಿಷಗಳು. 60 ನಿಮಿಷ ಅಂತ ಹೇಳಿದ್ರೆ 1 ಗಂಟೆ. 1 ಗಂಟೆ ತೆಗೆದುಕೊಳ್ತದೆ ಅದು ಕೆಳಗೆ ಹೋಗ್ಲಿಕ್ಕೆ, ಅಷ್ಟು ಮೀಟರ್ ಕೆಳಗೆ ಚಲಿಸ್ಲಿಕ್ಕೆ. ಇಷ್ಟು ಅರ್ಥ ಆಯ್ತಲ್ವಾ? ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ, ನಿಮ್ಮ ಫ್ರೆಂಡ್ಸಿಗೂ ತಿಳಿಸಿ. ಇಲ್ಲಿಗೆ ಈ ಪಾಠ ಮುಗೀತದೆ, ಅಂದ್ರೆ ಪೂರ್ಣಾಂಕಗಳನ್ನು ಪಾಠ ಮುಗೀತದೆ. ಎಲ್ಲರಿಗೂ ಧನ್ಯವಾದಗಳು.